ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಏಕಾನೇಕಾತ್ಮಕಂ ತೇಷಾಂ ಪ್ರತಿಷೇಧೋ ಹಿ ಭೇದನುತ್. ತಸ್ಮಾದ್ವೇದಸ್ಯ ಹೃದಯಂ ಅದ್ವೈಧ್ಯಮಿತಿ ವಿದ್ಧಿ ತತ್. ದೇಹ ಮತ್ತು ಜೀವ ಎರಡೂ ಕೂಡ ಭಿನ್ನ. ದೇಹ ಬೇರೆ, ಜೀವ ಬೇರೆ. ನಮಗೆ ಇಲ್ಲಿ ಬರುವ ಪ್ರಶ್ನೆ ಏನು ಅಂದರೆ, ದೇಹ ಕಳಚಿ ಹೋಗುತ್ತೆ, ಜೀವ ಕೇಳೋದು, ಮೂಸೋದು, ಮುಟ್ಟೋದು ಎಲ್ಲ ಮಾಡಲಿಕ್ಕಾಗತ್ತಾ? ಅವನಿಗೆ ಇಂದ್ರಿಯ ಇರಲ್ವಲ್ಲ. ಯಾಕೆಂದರೆ ಇಲ್ಲಿ ದೇರ್ ಆರ್ ಆರ್ಗನ್ಸ್, ಕೆಲವು ಇಂದ್ರಿಯಗಳಿವೆ. ಕೇವಲ ಆತ್ಮ ಅಂತಂದರೆ ದೇಹ ಇಲ್ಲ ಅಂತೀರ. ಅವಾಗ ಅವನಿಗೆ ಕಾಣಲಿಕ್ಕೆ, ಕೇಳಲಿಕ್ಕೆ, ಮುಟ್ಲಿಕ್ಕೆ, ಮೂಸಲಿಕ್ಕೆ ಎಲ್ಲ ಆಗ್ತದ? ಈ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ ಪಂಚಶಿಖ. ಏಕ ಅನೇಕಾತ್ಮಕಂ ತೇಷಾಂ. ಅವನು ಒಬ್ಬನೇ, ಭಿನ್ನ, ಆದರೆ ಅನೇಕಾತ್ಮಕಂ, ಸ್ವರೂಪಭೂತವಾದ ಇಂದ್ರಿಯ. ಇದನ್ನು ನಾವು ವೆಸ್ಟರ್ನ್ ಫಿಲಾಸಫರ್ಸ್ ಅಂತ ಯಾರಿದ್ದಾರೆ ಅವರು ಯಾರಿಗೂ ಅರ್ಥವಾಗದ ಒಂದು ಸಂಗತಿ ಇದು. ಕಾರಣ ಏನು? ಅವರಲ್ಲಿಯೂ ಬೇಕಾದಷ್ಟು ಜನ ಸ್ಪಿರಿಟ್ ಅಂತ ಮಾತನಾಡ್ತಾರೆ. ಸ್ಪಿರಿಟ್ಗೂ ಆತ್ಮಕ್ಕೂ ವ್ಯತ್ಯಾಸ ಇದೆ. ಸೋಲ್ ಅಂದರೆ ಆತ್ಮ ಅಲ್ಲ. ಸೋಲ್ ಅಂತಂದರೆ ನಡುವಣ ಭಾಗದ ಸಂವೇದನೆ ಅಂತ ಅಷ್ಟೇ ಅರ್ಥ. ಹೀಗಾಗಿ ಆತ್ಮ ಅಂದರೆ ಸೋಲ್ ಅಲ್ಲ. ಇನ್ನು ಸ್ಪಿರಿಟ್ ಅಂತನ್ನುವ ಪರಿಭಾಷೆಯಲ್ಲಿ ಕೆಲವರು ಮಾತನಾಡ್ತಾರೆ, ಅದೂ ಅಲ್ಲ. ನಮ್ಮ ಆತ್ಮ ಆತ್ಮ, ದ್ಯಾರ್ ಇಸ್ ನೋ ಸಿಮಿಲರ್ ವರ್ಡ್. ಅದಕ್ಕೊಂದು ಪರ್ಯಾಯ ಪದವೇ ಇಲ್ಲ ಬೇರೆ ಭಾಷೆಗಳಲ್ಲಿ. ಆತ್ಮ ಅಂದರೆ ಆತ್ಮ ಅಷ್ಟೆ. ಬೇಕಾದರೆ ಸಂಸ್ಕೃತದಲ್ಲಿ ಜೀವ ಅಂತ ಅನ್ಬಹುದು ಆತ್ಮ ಅಂದರೆ. ಆದರೆ ಆತ್ಮದ ವ್ಯಾಪ್ತಿ ಎಷ್ಟು ಇದೆ, ಅಷ್ಟೂ ಶಬ್ದಗಳನ್ನು ನಾವು ಹೇಳಿಕಲ್ಲ. ಈ ಒಂದು ಶಬ್ದಕ್ಕೆ ಬಹಳ ಅರ್ಥ ಇದೆ. ಅದರಿಂದಾಗಿ ಒಂದು ಎಲ್ಲ ಗುಣಗಳನ್ನು ಒಳಗೊಂಡಿದೆ ಅನ್ನೋದು ಅವರಿಗೆ ಅರ್ಥ ಆಗದ ಸಂಗತಿ. ಅದರಿಂದಾಗಿ ದೇಹ ಇಲ್ಲ ಅಂದರೆ ಜೀವ ಕೇಳಲ್ವಾ? ದೇಹ ಇಲ್ಲ ಅಂತಂದರೆ ಜೀವನಿಗೆ ಕಣ್ಣಿಲ್ಲ, ಇಂದ್ರಿಯದ ಮೂಲಕ ನೋಡೋದು ಕಣ್ಣಿಲ್ವಾ? ನೋಡ್ಲಿಕ್ಕಾಗತ್ತಾ ಇಲ್ವಾ? ಇದು ಅವರಿಗೆ ಕಾಡುವಂತಹ ಪ್ರಶ್ನೆ. ಅದಕ್ಕೆ ಅವರೇನು ಮಾಡಿದ್ರು, ದೇಹವನ್ನೇ ಆತ್ಮ ಅಂತ ಅಂದುಕೊಂಡ್ರು. ಅದರಿಂದಾಗಿ ಅವರಿಗೆ ಮಮ್ಮಿ ಅಂತ ಹೇಳಿ ಒಂದು ಕಲ್ಪನೆ, ಮಮ್ಮಿಫೈ ಮಾಡಿ ಇಡೋದು. ಅಲ್ಲಿ ಕಣ್ಣು ಹಾಗೇ ಇರಬೇಕು ಅಂತ ಹೇಳಿ ಏನೇನೋ ಸುತ್ತಿ ಮಾಡಿ, ಕೈ ಹಾಗೇ ಇರಬೇಕು, ಕಾಲೆಲ್ಲ ಹಾಗೇ ಇರಬೇಕು ಅಂತ, ಅದು ಹುಳ ತಿನ್ನೋದು ಹಾಗೆ ವ್ಯವಸ್ಥೆ ಮಾಡಿ ಇಡೋದು. ಯಾಕೆಂದರೆ ಅವ್ರಿಗಿದ್ದ ಪ್ರಾಬ್ಲಮ್ಮೇ ಇದು. ಈಗ ನಾನು ಕಣ್ಣಿನಿಂದ ನೋಡ್ತಾ ಇದ್ದೇನೆ, ಕಿವಿಯಿಂದ ಕೇಳ್ತಾ ಇದ್ದೇನೆ. ದೇಹ ಭಿನ್ನನಾದ ಒಬ್ಬ ಆತ್ಮ ಇದ್ದಾನೆ ಅಂದರೆ ಅವನಿಗೆ ಕಣ್ಣಿದೆಯೋ, ಕೈ ಇದೆಯೋ, ಕಾಲಿದೆಯೋ, ಕಿವಿ ಇಲ್ವೋ, ಇದೆಯೋ, ಈ ಎಲ್ಲ ಪ್ರಶ್ನೆಗಳು ಅವರನ್ನು ಮುತ್ತತ್ತೆ. ಏನು ಮಾಡೋದವಾಗ?
ಏಕಾನೇಕಾತ್ಮಕಂ ತೇಷಾಂ ಪ್ರತಿಷೇಧೋ ಹಿ ಭೇದನುತ್. ಈ ತರಹ ಎಲ್ಲ ಸಮಸ್ಯೆಗಳು ನಮ್ಮನ್ನು ಕಾಡತ್ತೆ. ಏಕೆಂತಂದ್ರೆ ದೇಹ ಬೇರೆ ಆತ್ಮ ಬೇರೆ ಅಂತ ಹೇಳಿದಾಗ ನಮ್ಮನ್ನು ಕಾಡುವ ಪ್ರಶ್ನೆ. ಅದಕ್ಕೆ ಪಂಚಶಿಖ ಹೇಳ್ತಾನೆ, ಜೀವ ಒಬ್ಬನೇ, ಆ ಸ್ವರೂಪದಲ್ಲಿ ಎಲ್ಲ ಇಂದ್ರಿಯಗಳು ಇವೆ. ಪ್ರತಿಷೇಧೋ ಹಿ ಭೇದನುತ್. ಕಣ್ಣು ಬೇರೆ ಕಿವಿ ಬೇರೆ ಅಲ್ಲ, ಜೀವಾತ್ಮ ಒಬ್ಬನೇ ಇರೋದು. ಅವನು ಕಣ್ಣಿನಿಂದ ನೋಡ್ತಾನೆ. ಇವಾಗ ಕ್ಯಾಮರಾದಿಂದ ನೋಡ್ತಾನೆ, ಕನ್ನಡಕದಿಂದ ನೋಡ್ತಾನೆ ಅಂದ್ರೆ ಕಣ್ಣಿಂದ ನೋಡಲ್ಲ ಅಂತ ಅರ್ಥ ಅಲ್ಲ. ಕಣ್ಣಿನ ಮೂಲಕ ಕ್ಯಾಮರಾದಿಂದ ನೋಡೋದು, ಕಿವಿಯ ಮೂಲಕ ಫೋನ್ನಿಂದ ಕೇಳೋದು. ಹೀಗಾಗಿ ಪ್ರತಿಷೇಧೋ ಹಿ ಭೇದನುತ್, ಅದರ ಅಭಿಪ್ರಾಯವನ್ನು ಅರ್ಥ ಮಾಡ್ಕೊಳ್ಬೇಕು. ಸ್ವರೂಪ ಎಲ್ಲ ಇಂದ್ರಿಯಗಳಿಂದ ಕೂಡಿದೆ. ಸ್ವರೂಪ ಎಲ್ಲ ಇಂದ್ರಿಯಗಳ ಕೆಲಸವನ್ನೂ ಮಾಡತ್ತೆ. ತಸ್ಮಾದ್ ವೇದಸ್ಯ ಹೃದಯಂ, ಅದರಿಂದಾಗಿ ವೇದ ಏನು ಹೇಳುತ್ತೆ, ಅದ್ವೈಧ್ಯಮಿತಿ ವಿದ್ಧಿತತ್. ಜೀವ ಒಬ್ಬನೇ ಎಲ್ಲ ಇಂದ್ರಿಯಗಳನ್ನು ಒಳಗೊಂಡಿದ್ದಾನೆ, ಎಲ್ಲ ಇಂದ್ರಿಯಗಳು ಸ್ವರೂಪದಲ್ಲಿವೆ ಅಂತ ಹೇಳುತ್ತದೆ. ಇದು ನಮಗೂ ಅವರಿಗೂ ಇರುವಂತಹ ವ್ಯತ್ಯಾಸ. ಅವರಿಗೆ ಅರ್ಥವಾಗದ ಸಂಗತಿ, ನಾವು ತಿಳಿದುಕೊಳ್ಳಬೇಕಾದ ಸಂಗತಿ. ಅದರಿಂದಾಗಿ ಹಾಗಾದರೆ ಅಂಗವೈಕಲ್ಯ, ಫಿಸಿಕಲಿ ಚಾಲೆಂಜ್ಡ್ ಇರ್ತಾರಲ್ಲ, ಅವ್ರಿಗೆ ಆ ಇಂದ್ರಿಯ ಇರಲ್ಲ, ಆತ್ಮನಿಗಿಲ್ವಾ? ಈ ಪ್ರಶ್ನೆ. ಒಬ್ಬ ಕುರುಡ ಇರ್ತಾನೆ, ಆ ಕುರುಡನಿಗೆ ಸ್ವರೂಪದಲ್ಲಿ ಕಣ್ಣಿರುತ್ತಂತೆ, ಇಲ್ಲಿ ಯಾಕೆ ಕಾಣೋದಿಲ್ಲ? ಅಥವಾ ಸ್ವರೂಪದಲ್ಲಿಯೂ ಕುರುಡಿರುತ್ತಾ? ಇಲ್ಲ ಅಂತಾರೆ. ಸ್ವರೂಪದಲ್ಲಿ ಕಣ್ಣಿರುತ್ತೆ. ಸ್ವರೂಪದ ಕಣ್ಣು ಇಲ್ಲಿಂದ ಕಾಣಲಿಕ್ಕೆ ಪ್ರತಿಬಂಧ ಇರುತ್ತೆ, ಅವನ ಕರ್ಮದ ಪ್ರತಿಬಂಧ ಅಷ್ಟೇ. ಒಬ್ಬನಿಗೆ ಕೈ ಇದ್ದೇ ಇರುತ್ತೆ, ಆದರೆ ಇಲ್ಲಿ ಯಾವುದೋ ಒಂದು ಕರ್ಮದಿಂದ ಅವನ ಕೈ ಇರಲ್ಲ ಅಷ್ಟೇ. ಇಲ್ಲಿ ಕೈ ಇಲ್ಲ ಅಂತ ಹೇಳಿದ ಕೂಡಲೇ, ಇಲ್ಲಿ ಕಣ್ಣಿಲ್ಲ ಅಂತ ಹೇಳಿದ ಕೂಡಲೇ ಸ್ವರೂಪದಲ್ಲಿ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಅದರಿಂದಾಗಿಯೇ ಅಂಗವಿಕಲರನ್ನ ತಮಾಷೆ ಮಾಡಬಾರದು. ಯಾಕೆ ತಮಾಷೆ ಮಾಡಬಾರದು? ಅವರ ಸ್ವರೂಪ ಎಲ್ಲವನ್ನ ಒಳಗೊಂಡಿದೆ. ಯಾವುದೋ ಒಂದು ಕರ್ಮದಿಂದ ಅವರಿಗೆ ಆ ಶರೀರದ ಆ ಭಾಗ ಕೆಲಸ ಮಾಡ್ತಾ ಇಲ್ಲ ಅಷ್ಟೆ. ಅಂದ ಮಾತ್ರಕ್ಕೆ ಅವರ ಸ್ವರೂಪದಲ್ಲಿಯೇ ಕಣ್ಣಿಲ್ಲ ಅಂತ ಅರ್ಥ ಅಲ್ಲ. ಅದರಿಂದ ಯಾಕೆ ತಮಾಷೆ ಮಾಡಬಾರದು ಅನ್ನೋದು. ತಮಾಷೆ ಯಾಕೆ ಮಾಡಬಾರದು? ಅದು ತಮಾಷೆ ಮಾಡಿದ್ರೆ ಅದು ತಪ್ಪು ತಿಳುವಳಿಕೆ. ಯಾಕೆ ತಪ್ಪು ತಿಳುವಳಿಕೆ? ಸ್ವರೂಪದಲ್ಲಿ ಕಣ್ಣಿದೆ, ಹೊರಗಡೆ ಆ ಕಣ್ಣು ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಿದ್ದರಿಂದ ಆ ಕಣ್ಣಿರಲ್ಲ. ನಾವು ಅವರನ್ನ ಸ್ವರೂಪದಲ್ಲಿಯೂ ಕುರುಡ್ರು ಅಂದರೆ ಅದು ತಪ್ಪು ತಿಳುವಳಿಕೆ ಆಗುತ್ತೆ. ಅಂದರೆ ದೇಹವೇ ಆತ್ಮ ಅಂತ ನಾವು ತಿಳಿದ ಹಾಗಾಗತ್ತೆ. ಅವಾಗೇನಾಗತ್ತೆ, ನಮಗೆ ಆ ತಪ್ಪು ತಿಳುವಳಿಕೆಗೆ ಶಿಕ್ಷೆ. ಶಿಕ್ಷೆ ಯಾವತ್ತು ತಪ್ಪು ತಿಳುವಳಿಕೆಗೆ. ನೀವು ಎಲ್ಲ ಕಡೆ ನೋಡಿರ್ತೀವಿ, ಋಷಿಗಳು ತಮಾಷೆ ಮಾಡಿದ್ದಕ್ಕೆ ಶಾಪ ಕೊಟ್ಟರು. ಋಷಿಗಳು ವಿಕಾರವಾಗಿ ಇದ್ರು, ವಿಕಾರವಾಗಿ ಇರುವ ಋಷಿಗಳಿಗೆ ತಮಾಷೆ ಮಾಡಿದ್ರು, ಅದಕ್ಕೆ ಋಷಿಗಳು ಶಾಪ ಕೊಟ್ಟರು ಅಂತ. ಶಾಪ ಕೊಟ್ಟದ್ದು ಯಾಕೆ? ತಪ್ಪು ತಿಳುವಳಿಕೆ ಇದೆ ಅಂತ ಶಾಪ ಕೊಟ್ಟಿದ್ದು. ತಪ್ಪು ತಿಳುವಳಿಕೆ ಏನು? ಅವರು ದೇವಕ ಅಂತ ಒಬ್ಬ ಋಷಿ, ದೇವಕ ಅಂತ, ಅವರು ಸಣಕಲಾಗಿ ಇದ್ರು. ಆ ಸಣಕಲಾಗಿದ್ದಕ್ಕೆ ಅವರೇನು ಮಾಡಿದ್ರು? ತಮಾಷೆ ಮಾಡಿದ್ರು. ತೆಳ್ಳಗಿದ್ದಾರೆ, ಸಪೂರ ಇದ್ದಾರೆ ಅಂತ. ಆಗ ದೇವಕ ಮರೀಚಿಯ 6 ಜನ ಮಕ್ಕಳಿಗೆ ಶಾಪ ಕೊಟ್ಟ, ನೀವು ಅಸುರರಾಗಿ ಅಂತ. ಅಸುರರಾಗಿ ಅಂತ ಯಾಕೆ ಶಾಪ ಕೊಡಬೇಕು? ದೇಹವೇ ಆತ್ಮ ಅಂತ ಹೇಳಿ ಒಪ್ಪುವವರು ಅಸುರರು. ನೀವು ಈಗ ಋಷಿಗಳ ಮಕ್ಕಳಾಗಿದ್ದು ದೇಹವೇ
ಜೀವ ಅನ್ನುವ ಭಾವನೆಯಿಂದ ತಮಾಷೆ ಮಾಡ್ತಾ ಇದ್ದಾರೆ. ತಮಾಷೆ ಯಾವಾಗ ಮಾಡ್ಲಿಕ್ಕಾಗತ್ತೆ? ಹೊರಗಡೆಯ ನ್ಯೂನತೆಗಳು, ಆ ಹೊರಗಡೆಯ ನ್ಯೂನತೆಗಳನ್ನು ಕೇವಲ ಹೊರಗಡೆಯಿಂದ ನೋಡಿ ಅವನೇ ಇದು ಅಂತ ಹೇಳಿ ತಮಾಷೆ ಮಾಡಿದ್ರೆ ಅದು ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆ ನಿಮ್ಮಂತಹ ಋಷಿಗಳಿಗೆ ಇರಬಾರ್ದಿತ್ತು, ಇದೆ. ಅದರಿಂದಾಗಿ ಅಸುರರಾಗಿ. ಇದು ಶಾಪ. ಶಾಪ ಯಾಕೆ ಕೊಡ್ತಾ ಇದ್ದಾರೆ? ಅಯಥಾರ್ಥ ಜ್ಞಾನಕ್ಕಾಗಿ ಕೊಡ್ತಾ ಇದ್ದಾರೆ. ಹಾಗಾದರೆ ತಪ್ಪು ಯಾವುದಕ್ಕೆ? ಮೆಂಟಾಲಿಟಿಗೆ, ತಪ್ಪು ತಿಳುವಳಿಕೆಗೆ ಆಗಿ ಶಿಕ್ಷೆಯೇ ವಿನಃ ಬೇರೆ ಅಲ್ಲ. ಈಗ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಈ ವೈಕುಂಠದಲ್ಲಿ ಜಯ ವಿಜಯರಿದ್ದರು. ಅವರು ಸನಕ ಸನಂದನಾದಿಗಳನ್ನು ತಡೆದ್ರು. ಸನಕ ಸನಂದನಾದಿಗಳಿಗೆ ಸಿಟ್ಟು ಬಂತು, ಶಾಪ ಕೊಟ್ಟರು. ಕೊಡಬಾರದಿತ್ತಲ್ವಾ ಅಂತ ಕೆಲವರಿಗೆ ಬರುವ ಪ್ರಶ್ನೆ. ಅವರು ಕೊಟ್ಟಿದ್ದು ನಮ್ಮನ್ನು ತಡೆದ್ರು ಅಂತ ಅಲ್ಲ, ಎಲ್ಲನೂ ಬಿಟ್ಟವರಿಗೆ ಅಭಿಮಾನನೂ ಬಿಟ್ಟಿದ್ದಾರೆ. ಅವರು ನಮ್ಮನ್ನು ತಡೆದ್ರು ಅಂತಲ್ಲ. ಅವ್ರಿಗೇನು ಅಭಿಪ್ರಾಯ ಗೊತ್ತಾ? ನಾವು ದೇವರನ್ನು ರಕ್ಷಣೆ ಮಾಡ್ತಾ ಇದ್ದೇವೆ, ಇವರೇನಾದರೂ ದೇವ್ರಿಗೆ ಅಪಾಯ ಮಾಡಿದರೆ ಅಂತ ತಡೆದದ್ದು. ಅದಕ್ಕೆ ಅವ್ರಿಗೆ ಸಿಟ್ಟು ಬಂದಿದ್ದು. ದೇವರಿಗೆ ಅಪಾಯ ಒದಗಬಹುದು ಅಂತ ಇಂಟೆನ್ಷನ್ ಇದೆ ಅಂದರೆ ಇದು ಅಸುರರ ಇಂಟೆನ್ಷನ್. ಇಂತಹ ಲೋಕದಲ್ಲಿ ಬಂದು ಕೂಡ ಅಸುರರ ಇಂಟೆನ್ಷನ್ನು ಆ ತಾತ್ಕಾಲಿಕವಾಗಿ ಬಂದು ಹೋಗಲಿ, ಅದಕ್ಕಾಗಿ ಶಾಪ. ಸೊ ಶಿಕ್ಷೆ ಯಾವತ್ತೂ ಕೂಡ ಇಂಟೆನ್ಷನ್ಗೆ ವಿನಃ ಹೊರಗಡೆಯ ಆಕ್ಷನ್ಗಲ್ಲ. ಆ ಕಾರಣದಿಂದ ವೇದ ಏನು ಹೇಳ್ತಾ ಇದೆ? ಸ್ವರೂಪ ಎಲ್ಲ ಇಂದ್ರಿಯಗಳನ್ನು ಒಳಗೊಂಡಿದೆ. ಕಣ್ಣು, ಕಿವಿ, ಕೈ, ಕಾಲು, ಮೂಗು ಎಲ್ಲ ಇಂದ್ರಿಯಗಳನ್ನು ಸ್ವರೂಪವೇ ಒಳಗೊಂಡಿದೆ. ಆದರೆ ಆ ಸ್ವರೂಪಕ್ಕೆ ಯಾವುದೋ ಒಂದು ಕರ್ಮದಿಂದ ಹೊರಗಡೆ ಅದಕ್ಕೆ ಅಭಿವ್ಯಕ್ತಿ ಇರಲ್ಲ. ಮತ್ತೆ ಕೇವಲ ಸ್ವರೂಪ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ದೇಹ ಕೊಟ್ಟಿರ್ತಾನೆ ದೇವರು. ಈ ದೇಹದಿಂದ ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಕಣ್ಣಿಲ್ದೇ ಇರೋ ಹಾಗೋ, ಕಿವಿ ಇಲ್ಲದೆ ಇರೋ ಹಾಗೋ ಏನೋ ಮಾಡಿರ್ತಾನೆ. ನಾವು ಅದನ್ನ ಹಾಗೆ ತಗೊಳ್ಬೇಕೇ ವಿನಃ ತಮಾಷೆ ಮಾಡಬಾರದು. ತಮಾಷೆ ಮಾಡುವಾಗ ನಮಗಿದೆ, ಇವ್ರಿಗಿಲ್ಲ. ಅದರಿಂದ ಆ ರೀತಿ ಶಿಕ್ಷೆ ವಿನಃ ಅಂಗವೈಕಲ್ಯ ಏನಿದೆ, ಆ ಅಂಗವೈಕಲ್ಯ ಅನ್ನೋದು ದೇಹಕ್ಕೆ ವಿನಃ ಸ್ವರೂಪಕ್ಕಲ್ಲ. ತಸ್ಮಾದ್ವೇದಸ್ಯ ಹೃದಯಂ ಅದ್ವೈಧ್ಯಮಿತಿ ವಿದ್ಧಿತತ್. ಇದು ಇಷ್ಟು ಹೇಳಬೇಕಾದದ್ದು. ಹೀಗಾಗಿ ಸ್ವರೂಪ ಅನ್ನೋದು ಎಲ್ಲ ಇಂದ್ರಿಯಗಳನ್ನು ಒಳಗೊಂಡಿರುತ್ತೆ. ವೇದ ದೃಷ್ಟೇರಯಂ ಲೋಕಃ ಸರ್ವಾರ್ಥೇಷು ಪ್ರವರ್ತತೆ ತಸ್ಮಾಚ್ಚ ಸ್ಮೃತಯೋ ಜಾತಾಃ ಸೇತಿಹಾಸಃ ಪೃಥಗ್ವಿಧಾಃ. ಇದನ್ನ ವೇದದಿಂದಲೇ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದ್ರೆ ವೇದದ ಭಾಷೆ ಎತ್ತರದ ಭಾಷೆ, ನಮಗೆ ಅದು ಅರ್ಥ ಆಗೋಲ್ಲ. ವೇದ ಅದೃಷ್ಟೇಹೇ, ನಮಗೆ ಪ್ರಜ್ಞೆ ಇಲ್ಲದೆ ಇರೋದ್ರಿಂದಾಗಿ ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಆದ್ದರಿಂದ ಸ್ಮೃತಯೋ ಜಾತಾಹ, ಧರ್ಮಶಾಸ್ತ್ರಗಳು ಬೇಕಾಯಿತು. ಸೇತಿಹಾಸಾಹ ಪೃಥಗ್ವಿಧಾಃ, ಇತಿಹಾಸಗಳು ಬಂದವು. ಈ ವೇದ ಮತ್ತೆ ಇತಿಹಾಸ ಅಥವಾ ಸ್ಮೃತಿ, ಧರ್ಮಶಾಸ್ತ್ರ, ಕಾವ್ಯ, ಈ ಮೂರನ್ನ ನಮ್ಮ ಪ್ರಾಚೀನ ಭಾರತದ ಶಾಸ್ತ್ರಕಾರರು ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಒಂದು ಪ್ರಭು ಸಂಹಿತ, ಇನ್ನೊಂದು ಮಿತ್ರ ಸಂಹಿತ, ಇನ್ನೊಂದು ಕಾಂತಾ ಸಂಹಿತ ಅಂತ. ಪ್ರಭು ಸಂಹಿತ ಅಂದ್ರೆ ಆರ್ಡರ್ ಆಫ್ ದ ಕಿಂಗ್, ಅವನು ಹೀಗೆ ಹೇಳಿದಾನೆ ಮಾಡಬೇಕಷ್ಟೆ, ಕಮಾಂಡಿಂಗ್. ಅದು ಆರ್ಡರ್ ಏನಿದೆ ಅದನ್ನ ಸಂಹಿತ, ಪ್ರಭುವಿನಂತೆ ಇರುವಂಥದ್ದು. ಸಂಹಿತ ಅಂದ್ರೆ ಅಲ್ಲಿ ಅದರಂತೆ,
ವೇದ ಅನ್ನೋದು ಪ್ರಭುಗಳ ಆರ್ಡರ್ನಂತೆ ಇದೆ, ಹೀಗೆ ಮಾಡಬೇಕಷ್ಟೆ, ಅದನ್ನು ನಾವು ಕೇಳಲಿಕ್ಕಿಲ್ಲ. ಶಾಸ್ತ್ರ ಅಥವಾ ವೇದ ಪ್ರಭು ಸಂಹಿತ, ಇನ್ನು ಇತಿಹಾಸ ಅವೆಲ್ಲ ಮಿತ್ರ ಸಂಹಿತ. ನೋಡು, ದೇವರನ್ನು ದ್ವೇಷಿಸಬೇಡ, ಪೌಂಡ್ರಕ ವಾಸುದೇವನನ್ನು ನೋಡು, ದೇವರನ್ನು ದ್ವೇಷ ಮಾಡಿದ್ರಿಂದಾಗಿ ಹಾಳಾದ. ಇದು ಫ್ರೆಂಡ್ಸ್ ತರಹ ನಮ್ಮನ್ನು ಕುರಿತು ಹೇಳುವಂಥದ್ದು. ಧರ್ಮಶಾಸ್ತ್ರ ವೇದ ಅಥವಾ ವೇದಕ್ಕನುಗುಣವಾದ ಧರ್ಮಶಾಸ್ತ್ರ ಪ್ರಭು ಸಂಹಿತ, ಇತಿಹಾಸ ಮಿತ್ರ ಸಂಹಿತ. ಇನ್ನು ಕಾವ್ಯ ಕಾಂತಾ ಸಂಹಿತ. ಕಾಂತ ಅಂದರೆ ಹೆಂಡತಿ ಅಥವಾ ಹೆಂಡತಿಗೆ ಗಂಡ ಇದ್ದ ಹಾಗೆ, ಒಲಿಸಿ ಹೇಳುವಂಥದ್ದು, ಸೊಗಸಾದ ಸಂಗತಿಗಳನ್ನು ಹೇಳಿ ಮನಸ್ಸನ್ನು ಉದ್ದೀಪನಗೊಳಿಸಿ. ನೋಡಿ, ಇದು ಹೀಗೆ. ಅದರಿಂದಾಗಿ ಆ ಪೊಯೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತನ್ನೋದು ನಮ್ಮನ್ನು ನಿಧಾನವಾಗಿ ಒಂದು ವಿಷಯದತ್ತ ಒಯ್ಯತ್ತೆ. ಅದು ಏನಂತ ಕರೀತಾರೆ, ಕಾಂತಾ ಸಂಹಿತ ಅಂತ. ಇಲ್ಲಿ ಸ್ವಲ್ಪ ಬೇರೆ ತರಹ ಹೇಳ್ತಾರೆ ಮಹಾಭಾರತದಲ್ಲಿ. ಇತಿಹಾಸ ಬಂದದ್ದು ಯಾಕೆ? ವೇದವನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಇರೋದ್ರಿಂದ. ವೇದ ಅದೃಷ್ಟೇರಯಂ ಲೋಕಃ ಸರ್ವಾರ್ಥೇಷು ಪ್ರವರ್ತತೆ ತಸ್ಮಾಚ್ಚ ಸ್ಮೃತಯೋ ಜಾತಾಃ ಇತಿಹಾಸ ಪೃಥಗ್ವಿಧಾಃ. ಅದರಿಂದ ಸ್ಮೃತಿಗಳು ಹುಟ್ಟಿದವು. ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ, ವೇದದ ಒಂದು ಹೃದಯವನ್ನ ಅದು ತೆರೆದಿಡುತ್ತೆ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ನಾರದ ಸ್ಮೃತಿ ಮೊದಲಾದವುಗಳು ತೆರೆದಿಡುತ್ತೆ. ಕೆಲವು ಪ್ರಾಚೀನ, ಒಂದು 4-5 ಪ್ರಾಚೀನ, ಉಳಿದದ್ದೆಲ್ಲ ಮನುಸ್ಮೃತಿ ಮೊದಲಾದವುಗಳನ್ನೇ ಕಾಲಕ್ಕನುಗುಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದನ್ನು ನಾವು ಯಾವಾಗಲೂ ಅಪ್ಲೈ ಮಾಡಲಿಕ್ಕಾಗಲ್ಲ, ಅದನ್ನು ಬಿಟ್ಟುಬಿಡಬೇಕು ಅಂತ ಮಧ್ವರು ಹೇಳ್ತಾರೆ. ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶಾಸ್ತ್ರವನ್ನು ಚಿಂತನೆ ಮಾಡುವಾಗ ಮನ್ವಾದಿ ಸ್ಮೃತಯೋಪಿ ಆನುಕೂಲ್ಯತಃ, ಈ ಸ್ಮೃತಿ ಆ ಸ್ಮೃತಿ ಅಂತಲ್ಲ, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ನು ಕಾಲಕ್ರಮೇಣ ಏನಾಗತ್ತೆ, ಅಪ್ಲೈ ಮಾಡಲಿಕ್ಕಾಗಲ್ಲ. ಅದನ್ನು ಯಾವುದೇ ಒಂದು ಕಾಲದ ಕಾನೂನು ಇನ್ನೊಂದು ಕಾಲದಲ್ಲಿ ಅತ್ಯಂತ ಅಪ್ರಸ್ತುತ ಆಗತ್ತೆ. ಒಂದೊಂದು ಕಾಲದಲ್ಲಿ ಒಂದೊಂದನ್ನು ಜನ ಒಪ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ. ಒಂದೊಂದು ಕಾಲದಲ್ಲಿ ಜನ ಇದು ಪರವಾಗಿಲ್ಲ, ಇದು ಕ್ರೌರ್ಯ ಅಲ್ಲ ಅಂತ ಒಪ್ಕೊಂಡ್ಬಿಡ್ತಾರೆ. ಅದನ್ನು ಎಲ್ಲ ಕಾಲದಲ್ಲಿಯೂ ಒಪ್ಲಿಕ್ಕಾಗಲ್ಲ. ಒಂದು ಸಂಗತಿಯನ್ನು, ಒಂದು ಉದಾಹರಣೆ ಹೇಳ್ತೇನೆ. ನಾವು ಈಗ ಏನೊಂದು ನಮ್ಮ ಕ್ರಿಯೆಗಳನ್ನು ಹಿಂದಿನವರು ನೋಡಿದ್ದಿದ್ರೆ ಅದು ತೀರಾ ಕ್ರೌರ್ಯ ಅಂತ ಅವ್ರಿಗನ್ಸೋದು. ನಮಗಿವಾಗ ಅನ್ಸತ್ತೆ, ನೋಡಿ ಅಷ್ಟೊಂದು ಒದ್ದಾಟ ಪಡಿಸ್ಬೇಕಿತ್ತ, ಅವಾಗ ಇಷ್ಟೊಂದು ನಿರ್ಬಂಧಗಳು, ಎಷ್ಟು ಕಷ್ಟ ಅಂತ. ಆಗಿನವರು ಈಗ ನೋಡಿದ್ದಿದ್ರೆ, ನೋಡಿದ್ರಾ ತಂದೆ ತಾಯಿಗಳನ್ನು ಅನಾಥಾಶ್ರಮಕ್ಕೆ ಹಾಕ್ತಾ ಇದ್ದಾರೆ, ಅವತ್ತಿನ ಜನ ಸುಮ್ಮನೆ ಕೂತಿದ್ದಾರೆ ಅಂತ ಅನ್ಸತ್ತೆ. ಒಂದು ಕಾಲದಲ್ಲಿ ನಿಂದ್ಯವಾದ ಕೆಲಸ, ಇನ್ನೊಂದು ಕಾಲದಲ್ಲಿ ಅದನ್ನು ಒಪ್ಕೊಂಡಿರ್ತಾರೆ. ಕಾನೂನು ಆ ವಿಚಾರದ ಬಗ್ಗೆ ಮಾತಾಡಿರಲ್ಲ. ಅಂದ್ರೆ ಕಾನೂನು ಯಾವತ್ತೂ ಅಪೂರ್ಣವೇ. ಯಾವುದೇ ಕಾನ್ಸ್ಟಿಟ್ಯೂಷನ್ ಅನ್ನೋದು ಅಪೂರ್ಣ. ಇವತ್ತು ನಾವು ಮಾಡೋದನ್ನೆಲ್ಲ ನೋಡಿದ್ರೆ ಹಿಂದಿನವ್ರಿಗೆ ಅದು ಏನು ಅನ್ನಿಸ್ತಾ ಇತ್ತೋ, ಹಿಂದಿನ ಕಾಲದ್ದು ಈಗ ನೆನಪಿಸ್ಕೊಂಡ್ರೆ ವಿಪರೀತ ಕ್ರೌರ್ಯ ಅಂತ ಇವತ್ತು ನಮಗನ್ಸುತ್ತೆ. ಅವತ್ತು ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡಬೇಕು, ಯೋ ಎಂಥ ಕ್ರೌರ್ಯ, ಇವತ್ತು ನಾವು ಅನ್ಕೋತೇವೆ. ಎಷ್ಟು ಕಷ್ಟ ಕೊಡ್ತಾ ಇದ್ರು ಹೆಣ್ಮಕ್ಳಿಗೆ ಅಂತ ಇವತ್ತು ಅನ್ಕೋತೇವೆ. ಅದೇ ಮುಂದಿನ ಜನಾಂಗ ಇವತ್ತೇ ಆಚರಣೆಯಲ್ಲಿರೋದನ್ನ ಕ್ರೌರ್ಯ ಅಂತ ಅನ್ಕೋತಾರೆ. ಹಿಂದಿನವ್ರಿಗೆ ಇವತ್ತು
ಕ್ರೌರ್ಯ ಇದೆ ಅಂತ ಅನ್ಸುತ್ತೆ. ಹೀಗಾಗಿ ಒಂದು ಕಾಲದ ಆಚರಣೆ ಆ ಕಾಲದವರು ಸಹಜವಾಗಿ ಒಪ್ಕೊಂಡಿರ್ತಾರೆ. ಎಲ್ಲ ಕಾಲದಲ್ಲಿಯೂ ಕೆಟ್ಟದು, ಎಲ್ಲ ಕಾಲದಲ್ಲಿಯೂ ಒಳ್ಳೆಯದು ಅಂತ ಒಂದಿರುತ್ತೆ. ಅದರ ಆಕ್ಷನ್ಗಳು ಬೇರೆ ಬೇರೆ ರೀತಿ ಇರುತ್ತೆ. ಅದರಿಂದಾಗಿ ಸ್ಮೃತಿ ಅಂತನ್ನೋದು ಬದಲಾಗತ್ತೆ. ಆದರೆ ಸಾಧಾರಣವಾಗಿ ವೇದದ ಹಿನ್ನೆಲೆಯಲ್ಲಿಯೇ ಸ್ಮೃತಿಗಳು ಶಿಕ್ಷೆ, ಮಾಡಬೇಕಾದ ಕರ್ತವ್ಯ ಇತ್ಯಾದಿಗಳನ್ನೆಲ್ಲ ಡಿಸ್ಕ್ರೈಬ್ ಮಾಡಿರ್ತಾರೆ. ಎಷ್ಟೋ ಇವತ್ತು ನಾವು ಒಪ್ಕೊಳ್ಳಿಕ್ಕಾಗಲ್ಲ, ಆದರೆ ಇವತ್ತು ನಾವು ಅದನ್ನು ಗೊತ್ತಿಲ್ಲದೇನೆ ಒಪ್ಕೊಂಡ್ಬಿಟ್ಟಿರ್ತೀವಿ. ಈ ತರಹ ಎಲ್ಲ ನಿಯಮಗಳೆಲ್ಲ ಇದೆ. ಅದನ್ನ ಒಂದು ಅಂತ ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ. ಒಂದು ಕಾಲದಲ್ಲಿ ಅದನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಈ ಕಾಲದಲ್ಲಿ ನಾವು ಅದು ಗೊತ್ತಿಲ್ಲ, ಅದು ಮಾಡ್ತಾ ಇದ್ದೀವಿ. ಈ ತರಹದ ನಿಯಮಗಳೆಲ್ಲ ಇರುತ್ತೆ. ಈಗ ಅಗ್ನಿದಿವ್ಯ ವೇದದಲ್ಲಿ ತೀವ್ರ ಯಾವುದೋ ಒಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಗುಟ್ಟಿನಲ್ಲಿ ನಡೆದಿರುತ್ತೆ ಕ್ರೈಮ್. ಎಷ್ಟು ಗುಟ್ಟು ಅಂದ್ರೆ ಯಾವ ಸಾಕ್ಷಿಯೂ ಇರಲ್ಲ, ಯಾರಿಗೂ ಗೊತ್ತಿರಲ್ಲ, ಇಬ್ರು ಹೇಳಿದ್ದನ್ನು ಒಪ್ಪಲಿಕ್ಕಾಗಲ್ಲ, ವಾದಿ ಪ್ರತಿವಾದಿ ಇಬ್ರು ಹೇಳಿದ್ದನ್ನು ಒಪ್ಕೊಳ್ಳಿಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಅನಿವಾರ್ಯ ದೇವರೇ ತೀರ್ಮಾನ ಮಾಡಬೇಕು. ದೇವರು ತೀರ್ಮಾನ ಮಾಡೋದನ್ನ ಎರಡು ರೀತಿಯಿಂದ ಹೇಳಿದ್ದಾರೆ, ಅಗ್ನಿದಿವ್ಯ ಮತ್ತು ಜಲದಿವ್ಯ ಅಂತ. ಅಗ್ನಿದಿವ್ಯ ಅಂದ್ರೆ ಏನು? ಬೆಂಕಿ ಚೆನ್ನಾಗಿ ಕಾಯಿಸಿದ ಪದಾರ್ಥವನ್ನು ಮುಟ್ಟಿ ಹೇಳೋದು. ಜಲದಿವ್ಯ ಅಂದ್ರೆ ಏನು? ನೀರಿನಲ್ಲಿ ಪೂರ್ತಿ ಕಟ್ಟಿ ಬಾಣಗಳನ್ನು ಬಿಡಬೇಕು. ಒಬ್ಬ ನಿಶ್ಚಿತವಾದ ಶಾರ್ಪ್ ಶೂಟರ್ ಬಾಣ ಬಿಡಬೇಕು. ಆಗಲೂ ತಪ್ಪಿಸ್ಕೊಂಡ್ರೆ ಅವನು ತಪ್ಪಿಲ್ಲ ಅಂತ ಅರ್ಥ. ಈ ತರಹ ಎಲ್ಲ ಎಲ್ಲಿ ಸಾಕ್ಷಿಯೇ ಸಿಗೋದಿಲ್ಲ, ಎಲ್ಲಿ ಈವೆಂಟ್ ನಡೆದಿರುತ್ತೆ ಅದಕ್ಕೆ ಸರಿಯಾದ ಪ್ರೂಫ್ ಇರೋಲ್ಲ, ಅದು ಯಾರು ಮಾಡಿದ್ದು ಅಂತ ಗೊತ್ತಾಗಲ್ಲ, ಇಬ್ರು ಮಾತನ್ನು ಒಪ್ಕೊಳ್ಳಿಕ್ಕಾಗಲ್ಲ ಅಥವಾ ಇಬ್ರು ಮಾತನ್ನು ಒಪ್ಕೊಳ್ಬೇಕಾಗತ್ತೆ. ಈ ಪರಿಸ್ಥಿತಿಯಲ್ಲಿ ದೈವ ಪರೀಕ್ಷೆಯನ್ನು ಮಾಡಬೇಕು ಅಂತಾರೆ. ಇವತ್ತು ಆಗತ್ತಾ? ಅದು ಮಾಡ್ತೇವಾ? ಮಾಡ್ಲಿಕ್ಕಾಗತ್ತಾ? ಎಷ್ಟು ಆ ತರಹದ ಕೇಸ್ಗಳು ಬಿದ್ದೋಗಿದೆ. ಒಂದೇ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ನೀವು ನೆಟ್ಟಲ್ಲಿ ನೋಡಿ, ಭವಾಲ್ ಸನ್ಯಾಸಿ ಕೇಸ್ ಅಂತ ಒಂದಿದೆ. ಭವಾಲ್ ಸನ್ಯಾಸಿ ಕೇಸ್ ಅಂತ. ಆ ತರಹದ್ದು ಕೆಲವೊಂದು ಅತ್ಯಂತ ಅಪರೂಪವಾದ ಕೇಸ್ಗಳು ಅದು ನಿಮಗೆ ನೆಟ್ಟಲ್ಲಿ ಇವತ್ತು ಸಿಗತ್ತೆ. ಒಬ್ಬ ಗುಟ್ಟಾಗಿ ಕೊಲೆಯಾದ ರಾಜನ ಶವವನ್ನು ತಂದು ಅವನನ್ನು ಬದುಕಿಸ್ಬಿಡ್ತಾರೆ, ಭವಾಲ್ ಸನ್ಯಾಸಿ ಅಂತ ಅವನು. ಅದು ಇವತ್ತಿಗೂ ದಾಖಲೆ ಇದೆ. ಬ್ರಿಟಿಷ್ ಪೂರ್ವ ಭಾರತದಲ್ಲಿ ಅದಿರೋದು. ನೆಟ್ಟಲ್ಲಿ ನೋಡ್ಬೋದು ನೀವು. ಆ ತರಹದ ಎಷ್ಟು ಕೇಸ್ಗಳಿದೆ, ನಾವು ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗಿರಲ್ಲ. ಅಲ್ಲಿ ನಮಗೆ ಗೊತ್ತಾಗಿದೆ, ಆದರೆ ಸ್ಪಷ್ಟವಾಗಿ ನಾವು ತೀರ್ಮಾನ ಮಾಡಲಿಕ್ಕಾಗಲ್ಲ. ಎಂತಹ ಲಾಯರ್ ಆದರೂ ತೀರ್ಮಾನ ಮಾಡಲಿಕ್ಕಾಗಲ್ಲ. ಆ ತರಹದ ಪರಿಸ್ಥಿತಿಯ ಕೇಸ್ಗಳಿರುತ್ತೆ. ಅಥವಾ ತಪ್ಪೇ ಮಾಡಿರ್ತಾರೆ. ನಾವೀಗ ಆಯ್ತು ಅಲ್ಲಿರೋ ತರಹ ಜಲದಿವ್ಯವನ್ನು ಮಾಡ್ತೇವೆ, ಅಗ್ನಿದಿವ್ಯವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕಾಗತ್ತಾ? ಸಾಮಾನ್ಯ ವೇದದಲ್ಲಿರುವ ಹಾಗೆ ಸ್ಮೃತಿಗಳು ಒಂದು ತೀರ್ಮಾನವನ್ನು ಕೊಟ್ಟಿರ್ತವೆ. ಅದು ಎಲ್ಲ ಕಾಲದಲ್ಲಿ ಅನ್ವಯ ಆಗಬೇಕು ಅಂತಲ್ಲ. ಅದರಿಂದಾಗಿ ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಅದಕ್ಕಾಗಿ ಸ್ಮೃತಿಗಳು ಇವೆ. ಹೀಗಾಗಿ ಎಲ್ಲವನ್ನ ಒಟ್ಟು ಮಾಡಿಕೊಂಡು ನಮ್ಮ ಅನುಭವಕ್ಕೆ ಏನು ಬರುತ್ತೆ, ನಮ್ಮ ಆತ್ಮಿಕ ಅನುಭವಕ್ಕೆ ಧ್ಯಾನಕ್ಕೆ ಏನು ನಿಲ್ಕತ್ತೆ, ಅದರ ಮೂಲಕ ನಾವು ಒಂದು ವಿಚಾರವನ್ನು ತೀರ್ಮಾನ ಮಾಡಬೇಕು. ಎನ್ನ ಸಾಧ್ಯಂ ನಯನ್ನ ಸಾಧ್ಯಂ ತದ್ಬ್ರಹ್ಮ ನಾದಿ ಮಧ್ಯಂ ನ ಚಾಂತವಾನ್ ಇಂದ್ರಿಯಾಣಿ ಚ ಭೂರೀಣಿ ಪರಾಚ ಪ್ರಕೃತಿರ್ಮನಃ ಆತ್ಮಾ ಚ ಪರಮಶ್ಚುದ್ಧ ಪ್ರೋಕ್ತೋಸೌ ಪರಮಪ್ಪುಮಾನ್. ಈ ತರಹದ ವೇದಗಳು, ವೇದದ ಎತ್ತರಕ್ಕೆ ನಾವು ಏರ್ಲಿಕ್ಕಾಗಲ್ಲ. ವೇದದ ಎತ್ತರ, ವೇದದ ಭಾಷೆ ಅದು ನಮ್ಮ ಬುದ್ಧಿಯಲ್ಲಿ
ನಿರಂತರ ಸಂಘರ್ಷ ಆಗುತ್ತೆ. ವೇದವನ್ನು ನಾವು ಓದಬೇಕು ಅಂತಂದರೆ ಬುದ್ಧಿಯಲ್ಲಿ ಸಂಘರ್ಷ ಆಗುತ್ತೆ. ವೇದ ಸಾಮಾನ್ಯವಾಗಿ ವೇದಕ್ಕೆ ವಿರುದ್ಧವಾಗಿ ಮನಸ್ಸು ನಿಲ್ಲೋದು. ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಸಾಮಾನ್ಯವಾಗಿ ವೇದ ಹೇಳಿದ್ದನ್ನು ಬುದ್ಧಿ ಒಪ್ಪುವ ಪರಿಸ್ಥಿತಿಯಲ್ಲಿ ಇರಲ್ಲ, ಹೊಡೆದಾಟ ಆಗತ್ತೆ ವೇದಕ್ಕೂ ಬುದ್ಧಿಗೂ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾ ವಚಲಾ ಬುದ್ಧಿ ಅಂತ ಹೇಳಿ. ಶ್ರುತಿ ವಿಪ್ರತಿಪನ್ನಾತೆ, ವೇದಕ್ಕೆ ವಿರುದ್ಧವಾಗಿಯೇ ಬುದ್ಧಿ ಇರೋದು. ಯಾಕೆಂದರೆ ಮನಸ್ಸಿಗೆ ಇರೋದು ಈ ಪರಿಸರ. ವೇದ ಪರಿಸರವನ್ನು ಮೀರಿ ಜಗದಿಂದ ಆಚೆಗೆ ಒಂದು ಸತ್ಯವನ್ನು ಹೇಳ್ತಾ ಇರುತ್ತೆ. ನಮ್ಮ ಬುದ್ಧಿಯಿಂದ ಅದನ್ನು ಅರ್ಥ ಮಾಡಿಕೊಂಡು ಹೋಗೋದು ಬಹಳ ಕಷ್ಟ. ಹಾಗಂತ ಹೇಳಿ ವೇದವನ್ನು ಚಿಂತನೆ ಮಾಡೋದು ಬಿಡಬಾರದು. ಆ ವಿಚಾರಧಾರೆ ಇರಲೇಬೇಕು. ನಯನ್ನ ಸಾಧ್ಯಂ ತದ್ಬ್ರಹ್ಮ, ವೇದದಿಂದ ತಿಳಿಯಬೇಕಾದ ಬ್ರಹ್ಮ ಅರ್ಥ ಆಗಲ್ಲ ಅಂತ ಇಲ್ಲ, ಸ್ವಲ್ಪ ಪ್ರಯತ್ನ ಪಡಬೇಕಷ್ಟೆ. ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕು. ನಾವೇನು ಮಾಡೋಲ್ಲ, ಸುಖ ಸಿಗಬೇಕು ಅಂದ್ರೆ ಏನರ್ಥ? ಯಾರಿಗೂ ಕೂಡ ಪ್ರಯತ್ನ ಇಲ್ಲದೆ ಸುಖ ಸಿಗಲ್ಲ. ಆತ್ಮಿಕ ಸುಖ ಪಡಬೇಕು ಅಂದ್ರೆ ಪ್ರತಿಯೊಬ್ಬರು ಪ್ರಯತ್ನ ಪಡಲೇಬೇಕು. ಜಗತ್ತನ್ನ ದೇವರು ಡಿಸೈನ್ ಮಾಡಿರೋದೇ ಹಾಗೆ. ಯಾಕೆ ಬಾಟ್ಲಲ್ಲೇ ಸೃಷ್ಟಿ ಮಾಡಿ ಇಟ್ಬಿಡ್ಬೋದಿತ್ತಲ್ಲ ಜೇನನ್ನ. ಮೇಣ ಎಲ್ಲೋ ಇರುತ್ತೆ, ಯಾವುದೋ ಮರದ ಮೇಲ್ಗಡೆ ಇರುತ್ತೆ, ಇವನು ತಳ್ಕೆಳಕಾಗ ಅದು ಹತ್ತಬೇಕು, ಹತ್ತಿ ಹೊಗೆ ಮಾಡಬೇಕು, ತನ್ನನ್ನು ಕವರ್ ಮಾಡ್ಕೊಳ್ಬೇಕು. ಆ ಮೇಣ ಬಿಸಿ ಇರುತ್ತಂಥದ್ದು, ಅದನ್ನು ತಂದು ಬಿಚ್ಚಿ ಹಾಕ್ಕೊಂಡು ಆಮೇಲೆ ಅದರಿಂದ ಹಿಂಡಿ ಮೇಣ ತೆಗೆದು ಅದನ್ನು ಇನ್ಯಾರಿಗೋ ಕೊಡಬೇಕು. ಅವನು ಪಟ್ಟಣಕ್ಕೆ ತರ್ತಾನೆ. ಯಾವುದೂ ಸರಳವಾಗಿ ಸಿಗೋದು ಪ್ರಕೃತಿಯಲ್ಲಿ ಇಲ್ಲ. ಸರಳವಾಗಿ ಯಾವುದೂ ಸಿಗಲ್ಲ. ಸುಲಭವಲ್ಲವೋ ಮಹದಾನಂದ ಅಂತ ಪುರಂದರದಾಸರ ಪದ್ಯ. ಯಾವುದು ಸುಲಭ ಇಲ್ಲ. ಅದರಿಂದಾಗಿ ನಯನ್ನ ಸಾಧ್ಯಂ ತದ್ಬ್ರಹ್ಮ, ವೇದದಿಂದ ದೇವರನ್ನ ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲ. ಇನ್ನು ಜೀವಸ್ವರೂಪ ನಾದಿ ಮಧ್ಯಂ ನಚಾಂತವತ್, ಇದೆಲ್ಲೋ ಒಂದು ಕಡೆಯಿಂದ ಹುಟ್ಟತ್ತೆ. ಜೀವರನ್ನು ಸೃಷ್ಟಿ ಮಾಡಿದವನು ಯಾರು? ಜೀವರನ್ನು ಸೃಷ್ಟಿ ಮಾಡಲಿಲ್ಲ, ಅವರಿದ್ರು. ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ ಅಂದ್ರೆ ದೇವರನ್ನು ಸೃಷ್ಟಿ ಮಾಡಿದ್ಯಾರು ಅಂತ ಕೆಲವರು ಕೇಳುತ್ತಾರೆ. ಅದಕ್ಕೆ ವೇದ ಉತ್ತರ ಕೊಡೋದು, ದೇವರಿದ್ದ ಅಷ್ಟೇ, ಸೃಷ್ಟಿ ಮಾಡಲಿಲ್ಲ. ಜೀವರೇ ಇದ್ರು ಸೃಷ್ಟಿ ಮಾಡಲಿಲ್ಲ. ಆಕಾಶ ಇತ್ತು, ಸೃಷ್ಟಿ ಮಾಡಲಿಲ್ಲ. ಸೃಷ್ಟಿಯಾಗುವ ವಸ್ತುಗಳ ನಡುವೆ ಸೃಷ್ಟಿಯಾಗದ ವಸ್ತುವು ಒಂದಿರುತ್ತೆ. ಎರಡೂ ಇರುತ್ತೆ ಜಗತ್ತಿನಲ್ಲಿ. ಮೂರ್ತಗಳಿಲ್ವೇ? ಹಾಗೆ ಇಂದ್ರಿಯಾಣಿ ಚ ಭೂರಿಣಿ, ಈ ಇಂದ್ರಿಯಗಳು ಪರಾಚ ಪ್ರಕೃತಿ, ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಇವತ್ತು ಕಷ್ಟ ಅನಿಸುವ ಪ್ರಕೃತಿ ಮತ್ತೆ ಮನಸ್ಸು, ಶುದ್ಧನಾದ ಆತ್ಮ, ಇವರೆಲ್ಲರನ್ನ ನಿಯಂತ್ರಣ ಮಾಡುವ ಪರಮಃ ಪುಮಾನ್ ಪರಮಾತ್ಮ. ಉತ್ಪತ್ತಿ ಲಕ್ಷಣಂ ಛೇದಂ ವಿಪರೀತಮಥೋ ಭಯೋ ಯೋ ವೇತ್ತಿ ಪ್ರಕೃತಿಂ ನಿತ್ಯಂ ತಥಾ ಚೈವಾತ್ಮನಸ್ತು ತಾಂ ಪ್ರದಹತ್ಯೇತ ಕರ್ಮಾಖ್ಯಂ ದಾವೋದ್ಭೂತ ಇವಾನಲಃ. ಈ ಮನಸ್ಸು ಇದೆಯಲ್ಲ, ಉತ್ಪತ್ತಿ ಲಕ್ಷಣಂ, ಇದು ಅನಾದಿ. ತಮಾಷೆ ಅಂದರೆ ಮನಸ್ಸು ಅನಾದಿ. ಮನಸ್ಸು ಅನಾದಿಯಾಗಿದ್ದರೂ ಮನಸ್ಸಿಗೆ ಅಭ್ಯಾಸ, ಪ್ರಾಕ್ಟೀಸ್ ಆಗಿದ್ದು ಉತ್ಪತ್ತಿಯಾಗುವ ವಸ್ತುವನ್ನು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರಲೇಬೇಕು. ಆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದು ನಮಗೆ ಎಷ್ಟು ತಲೆನಲ್ಲಿರುತ್ತೆ ಅಂದರೆ ಅನಾದಿಯಾದ ವಸ್ತುವನ್ನು ಗ್ರಹಿಸಲಿಕ್ಕೆ ಆಗಲ್ಲ. ಇದೆ ಅಂತ ಅಸ್ಯೂಮ್ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ. ಮನಸ್ಸು ಅಷ್ಟು ಪ್ರಬಲ. ಅದರಿಂದಾಗಿ
ಉತ್ಪತ್ತಿ ಲಕ್ಷಣಂ ಚ ಇದಂ. ಹುಟ್ಟಿದ ವಸ್ತುವನ್ನೇ ನೋಡಿ 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 ನಾವು ಪ್ರತಿಯೊಂದು ವಸ್ತುವಿಗೂ ಹುಟ್ಟಿದೆ, ಹುಟ್ಟಿರೋದ ಒಂದು ವಸ್ತುವೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿರುತ್ತೆ. ಆದರೆ ವಿಪರೀತಂ, ಮನಸ್ಸೇ ಹುಟ್ಟಿಲ್ಲ, ಮನಸ್ಸು ಅನಾದಿ. ಅಥ ಉಭಯೋ, ಆದರೆ ಮನಸ್ಸು ಹುಟ್ಟಿದೆ. ಹೇಗೆ? ಮನಸ್ಸಿನ ಕೋರ್ ಪಾರ್ಟ್ ಒಂದಿದೆ ಅಂತ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ಅದರದ್ದೇನು ಸಂಸ್ಕಾರ ಇರುತ್ತೆ, ಕೆಲವೊಂದು ಉಳಿದಿರುತ್ತೆ, ಕೆಲವೊಂದು ಹೊರಟು ಹೋಗುತ್ತೆ. ಮುಂದಿನ ದೇಹಕ್ಕೆ ಜೀವ ಪ್ರಯಾಣ ಮಾಡಿದಾಗ ಅಲ್ಲಿ ಉಳ್ಕೊಳ್ಳುತ್ತೆ. ಅಲ್ಲಿಂದ ಕೆಲವು ಸಂಸ್ಕಾರ ಬರುತ್ತೆ, ಅದು ಉಳ್ಕೊಳ್ಳುತ್ತೆ, ಕೆಲವು ಹೊರಟು ಹೋಗುತ್ತೆ. ಹೀಗೆ ಬೇರೆ ಬೇರೆ ಜನ್ಮಗಳಲ್ಲಿ ನಮ್ಮ ಜೊತೆಗಿರುತ್ತಲ್ಲ ಮನಸ್ಸು, ಅದು ಉಳಿದಿರುತ್ತೆ, ಕಳ್ಕೊಂಡಿರುತ್ತೆ. ಕೆಲವೊಂದು ಭಾಗ ಉಳಿಸ್ಕೊಂಡಿರುತ್ತೆ, ಕೆಲವೊಂದು ಭಾಗ ಕಳ್ಕೊಂಡಿರುತ್ತೆ. ಇದರ ನಡುವೆ ಅವನೇನ್ ಮಾಡಬೇಕು? ನಿತ್ಯವಾದ ವಸ್ತುವಿನ ಹುಡುಕಾಟದಲ್ಲಿ ತೊಡಗಬೇಕು. ಎಷ್ಟು ಕಷ್ಟ! ಮನಸ್ಸು ನಿತ್ಯಾನಿತ್ಯ. ನಿತ್ಯ ಯಾಕೆ? ಆ ಇಂಪ್ರೆಷನ್, ಅನಾದಿ ಕಾಲದ ಇಂಪ್ರೆಷನ್ ಅನ್ನು ತಗೊಂಡು ಬರ್ತಾ ಇರುತ್ತೆ. ಆದರೆ ಅದು ಹಾಗೆ ಕಂಟಿನ್ಯೂ ಆಗಲ್ಲ. ಯಾಕೆಂದ್ರೆ ಆಯಾ ಶರೀರದಲ್ಲಿದ್ದಾಗ ಆ ಶರೀರವೇ ತಾನು ಅಂತ ಅನ್ಕೊಳ್ಳುತ್ತೆ. ಸಿಂಹ ಶರೀರದಲ್ಲಿ ಇದ್ದಾಗ ನಾನೇ ಸಿಂಹ ಅಂತ ಹೆಸರು ಸ್ಪಷ್ಟ ಇರಲ್ಲ, ಈ ದೇಹ ನಾನು ಅಂತ. ಸಿಂಹಕ್ಕೆ ಸಿಂಹ ಅಂತ ಕರೀತಾರೆ ಅಂತ ಗೊತ್ತಿರತ್ತಾ? ಅದರಿಂದಾಗಿ ಆ ಶರೀರ ಈ ಶರೀರವೇ ನಾನು. ಆಮೇಲೆ ಅದೇನ್ ಮಾಡುತ್ತೆ? ಸಣ್ಣ ಕ್ರಿಮಿ ಆಗತ್ತೆ ಅಂತ ಇಟ್ಕೊಳ್ಳಿ, ಈ ಶರೀರನೇ ನಾನು ಅಂತ. ಅಲ್ಲೆಲ್ಲ ನಾಮ ಸಂಸ್ಕಾರ ಇರಲ್ಲ. ನನ್ನನ್ನ ಸಿಂಹ ಅಂತ ಕರೀತಾರೆ, ನನ್ನನ್ನ ಸೊಳ್ಳೆ ಅಂತ ಕರೀತಾರೆ, ಅದು ಗೊತ್ತಿರಲ್ಲ. ಆಯ್ತಾ? ನಾನು ಅನ್ನೋದು ಮಾತ್ರ ಹಾಗೆ ಕಂಟಿನ್ಯೂ ಆಗ್ತಾರೆ. ಅದು ನಿತ್ಯವಾದ ಪಾರ್ಟ್, ಎಟರ್ನಲ್ ಪಾರ್ಟ್, ವಿಚ್ ಇಸ್ ಇಂಪೆರಿಷಬಲ್, ಯಾವುದು ನಾಶ ಆಗದೆ ಇರುವಂಥದ್ದು. ಹಾಗೆ ಮುಂದಿನ ಶರೀರಕ್ಕೆ ಟ್ರಾವೆಲ್ ಮಾಡ್ತೇವೆ. ಮನುಷ್ಯ ಶರೀರ ಬರುತ್ತೆ, ಅಲ್ಲಿ ಜಗತ್ತು ಕೊಟ್ಟ ಹೆಸರು, ನನಗೊಂದು ಕರೀಲಿಕ್ಕೆ ಒಂದು ಹೆಸರು ಕೊಟ್ಟಿರ್ತಾರೆ. ಇದು ಅವನ ಹೆಸರೇನೋ ಒಂದಿರುತ್ತೆ, ಕರೀಲಿಕ್ಕೆ ಒಂದು ಹೆಸರು. ಆ ಹೆಸರು ನನ್ನದು, ನನಗೆ ಆಸ್ತಿ. ಅಲ್ಲಿ ಮನುಷ್ಯ ಶರೀರದಲ್ಲಿ ನನಗೆ ಆಸ್ತಿ ಇದೆ, ನನಗೆ ಮನೆ ಇದೆ, ಇವೆಲ್ಲ ಇದು ನನ್ನದೇ, ಈ ಕಲ್ಪನೆಗಳೆಲ್ಲ ಬರುತ್ತೆ. ಹಾಗೆ ಇದರಲ್ಲಿ ಬೇರೆ ಶರೀರಕ್ಕೆ ಹೋಗ್ತಾ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕೆಲವೊಂದು ಕಂಟಿನ್ಯೂ ಆಗುತ್ತೆ, ಕೆಲವೊಂದು ಕಂಟಿನ್ಯೂ ಆಗಲ್ಲ. ಆ ಹೆಸರು ಕಂಟಿನ್ಯೂ ಆಗಲ್ಲ. ಈ ಶರೀರದಲ್ಲಿ ಈ ಜನ್ಮದಲ್ಲಿ ಕೊಟ್ಟ ಹೆಸರು ಮುಂದಿನ ಜನ್ಮದಲ್ಲಿ ಕಂಟಿನ್ಯೂ ಆಗಲ್ಲ. ಈ ರೀತಿ ವಿಪರೀತಂ ಅಥೋಭಯೋಹೋ, ನಿತ್ಯವೂ ಅನಿತ್ಯವೂ ಆಗಿರುತ್ತೆ. ಯಾಕೆಂದ್ರೆ ಕೋರ್ ಪಾರ್ಟ್ ಒಂದಿರುತ್ತೆ, ಅದರ ಮೇಲೆ ಸುತ್ತಿಕೊಂಡ ಒಂದು ಪಾರ್ಟ್ ಇರುತ್ತೆ. ಹೀಗೆ ನಡೀತಾ ಇರುತ್ತೆ. ಯೋ ವೇತ್ತಿ ಪ್ರಕೃತಿಂ ನಿತ್ಯಂ ತಥಾ ಚೈವಾತ್ಮನಸ್ತುತಾಂ. ಇವನೇನ್ ಮಾಡಬೇಕು? ಮೊದಲು ಈ ಮನಸ್ಸಿನಿಂದ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನೇಚರ್ ಆಫ್ ನೇಚರ್, ಪ್ರಕೃತಿಯ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಬೇಕು. ತಥಾ ಚೈವ ಆತ್ಮನಸ್ತುತಾಂ, ಆಮೇಲೆ ಜೀವನ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಈ ಮನಸ್ಸಿನ ದೋಷಗಳನ್ನು ಮನಸ್ಸಿನಿಂದಲೇ ಸುಟ್ಕೊಳ್ಬೇಕು. ಬಹಳ ಕಷ್ಟ ಅದು. ಹೇಗೆ ಅದು? ದಾವೋದ್ಭೂತ ಇವಾನಲಹ. ಕಾಳ್ಗಿಚ್ಚು ಹೇಗೆ ಬರುತ್ತೆ ಗೊತ್ತಾ? ಕಾಳ್ಗಿಚ್ಚು ಬಿದಿರು ಮೇಳೆ, ಬಿದಿರು ಅಂತ ಇರುತ್ತೆ, ಬ್ಯಾಂಬು. ಎರಡು ತಿಕ್ಕಿ 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 ಗಾಳಿಯಿಂದ ಬೆಂಕಿ ಹುಟ್ಟುತ್ತೆ. ಬೆಂಕಿ ಹುಟ್ಟಿದ್ದಲ್ಲಿ ಎರಡು ಬಿದಿರುಗಳ ನಡುವೆ ಸುಟ್ಟಿದ್ದು ಯಾವುದನ್ನ? ಬಿದಿರನ್ನೇ. ಆ ರೀತಿ ಮನಸ್ಸಿನಲ್ಲಿ ಉಂಟಾಗಬೇಕಾದ ಜ್ಞಾನದ ಕಿಡಿ ಮನಸ್ಸನ್ನೇ ಸುಡುತ್ತೆ. ಪ್ರದಹತ್ಯೇತ ಕರ್ಮಾಖ್ಯಂ ದಾವೋದ್ಭೂತ ಇವಾನಲಹ ಚಿನ್ಮಾತ್ರ ಪರಮಶುದ್ಧ ಸರ್ವಾಕೃತಿಷು ವರ್ತತೆ. ಆದರೆ ಈ ಮನಸ್ಸು ಯಾರದ್ದೋ ಆ ಜೀವ ಎಲ್ಲಾ ಆಕೃತಿಯಲ್ಲಿಯೂ ಇರ್ತಾನೆ.
ಅವನು ಪರಮಾಣು ಸ್ವರೂಪ, ಜೀವ ಅತ್ಯಂತ ಪರಮಾಣು. ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಬಹಳ ಸೂಕ್ಷ್ಮ ಅಂತ ಹೇಳ್ತಾರೆ. ಅಷ್ಟು ಸೂಕ್ಷ್ಮ. ಅವನು ಎಲ್ಲ ದೇಹದಲ್ಲಿಯೂ ಸೂಟಾಗ್ತಾನೆ. ಆ ದೇಹ ಎಷ್ಟಿರುತ್ತೋ ಅವನ ಆ ಪ್ರಜ್ಞೆ ಅಷ್ಟನ್ನು ವ್ಯಾಪಿಸುತ್ತೆ. ಅವನು ಆನೆಯ ಶರೀರಕ್ಕೆ ಹೋದರೆ ಜೀವಾತ್ಮ ಅಷ್ಟೇ ಜೀವಾತ್ಮ. ಆದರೆ ಇಡೀ ದೇಹ ನನ್ನದು ಅಂತನ್ನುವ ಪ್ರಜ್ಞೆ ಇರುತ್ತೆ ಅವನಿಗೆ. ಅದೇ ಜೀವಾತ್ಮ ಸೊಳ್ಳೆಯ ಒಳಗಡೆ ಇರ್ತಾನೆ. ಆಗ ಅವನ ಪ್ರಜ್ಞೆ ಆ ಶರೀರಕ್ಕೆ ವ್ಯಾಪ್ತಿಯಾಗಿರುವ ಹಾಗೆ ನೋಡ್ಕೊಳ್ತಾನೆ. ಆತ್ಮನಲ್ಲಿ ಯಾವ ವ್ಯತ್ಯಾಸ ಆಗಲ್ಲ. ಆತ್ಮ ಇದು ನನ್ನದು ಅಂತನ್ನುವ ಆ ಸೆನ್ಸ್ ಇರುತ್ತಲ್ಲ, ಅದು ಆ ದೇಹಕ್ಕೆ ಅನುಗುಣವಾಗಿ ಇರುತ್ತೆ. ಅಂದಾಗ ಎಲ್ಲಿ ಮುಟ್ಟಿದ್ರು ನನ್ನ ಮುಟ್ಟಿದೆ ಅಂತಾನೆ ಅನ್ನೋದು. ಆಕಾಶಕಲ್ಪಂ ವಿಮಲಂ ನಾನಾ ಶಕ್ತಿ ಸಮನ್ವಿತಂ ತಾಪನಂ ಸರ್ವಭೂತಾನಾಂ ಜ್ಯೋತಿಷಾಂ ಮಧ್ಯಮಸ್ಥಿತಿಂ ದುಃಖಮಸ್ತಿ ನಿರ್ದುಃಖಂ ತದ್ವಿದ್ವಾನ್ನ ಚಲುಪ್ಯತಿ. ವಸ್ತುತಃ ಜ್ಞಾನಿಯಾದವನು ಆಕಾಶದಂತೆ ಇರ್ತಾನೆ. ಪೂರ್ಣಜ್ಞಾನಿ ಅಂತ ಹೇಳಿದ್ರೆ ದೇವರು, ಬ್ರಹ್ಮದೇವರು, ಆಮೇಲೆ ಸನಕ, ಸನಂದನ, ಸನತ್ಸುಜಾತ ಮೊದಲಾದವರು, ಸದಾಶಿವ, ಇವರೆಲ್ಲರಿಗೂ ಕೆಲವೊಮ್ಮೆ ಈ ಯಾರು ದೇವತೆಗಳೇ ಇರ್ತಾರೆ ರುದ್ರದೇವರ ಇಂದ, ಅವರು ಜ್ಞಾನಿಗಳೇ ಇದ್ದರೂ ಕೂಡ ಒಂದು ಸ್ವಲ್ಪ ಯಾವಾಗಾದರೂ ಒಂದು ಕ್ಷಣ ಅವರಿಗೆ ಸಮಸ್ಯೆ ಆಗುತ್ತೆ. ಒಂದು ಕ್ಷಣ. ನಮಗೆ ಒಂದು ಕ್ಷಣ ಜ್ಞಾನ ಬರುತ್ತೆ, ಅವ್ರಿಗೆ ಒಂದು ಕ್ಷಣ ಮಾತ್ರ ಅಜ್ಞಾನ ಇರುತ್ತೆ. ಹಾಗೆ ಅದು ರಿಲೇಟಿವ್. ಅದು ಅಂತಹವರ ಪ್ರಜ್ಞೆ ಆಕಾಶಕಲ್ಪಂ ವಿಮಲಂ ನಾನಾ ಶಕ್ತಿ ಸಮನ್ವಿತಂ, ಆಕಾಶದಂತೆ ನಿರ್ಮಲವಾಗಿ ಥರಥರದ ಶಕ್ತಿಗಳಿಂದ ಕೂಡಿ ಇರುತ್ತೆ. ತಾಪನಂ ಸರ್ವಭೂತಾನಾಂ, ಇವರಿಗೆ ಆಸರೆಯಾದವ ಎಲ್ಲ ಜೀವರಲ್ಲಿ ಅಗ್ನಿಯಾಗಿ ಇರ್ತಾನೆ. ಎಲ್ಲ ಜೀವರಿಗೆ ಈ ಟೆಂಪರೇಚರ್ನ ಕ್ರಿಯೇಟ್ ಮಾಡಿ ಕೊಡ್ತಾನೆ. ವೈಶ್ವಾನರ ಅಂತ ಕರೀತಾರೆ. ಜ್ಯೋತಿಷಾಂ ಮಧ್ಯಮ ಸ್ಥಿತಿಂ ದುಃಖಮಸ್ತಿ ನಿರ್ದುಃಖಂ, ಅವನಿಗೆ ದುಃಖ ಇಲ್ಲ. ನ ದುಃಖಮಸ್ತಿ ನಿರ್ದುಃಖಂ, ದುಃಖವಿಲ್ಲದ ಪರಮಾತ್ಮ. ತದ್ವಿದ್ವಾನ್ ನ ಚಲುಪ್ಯತಿ, ಇದನ್ನ ತಿಳಿದವನು ದುಃಖಕ್ಕೆ ಒಳಗಾಗೋದಿಲ್ಲ. ದೇವರು ಹೀಗಿರ್ತಾನೆ, ಆಕಾಶದಂತೆ ನಿರ್ಮಲನಾಗಿ ನಾನಾ ಶಕ್ತಿಯಿಂದ ಕೂಡಿ ಎಲ್ಲ ಜೀವರಿಗೆ ಕ್ರಿಯೆಗಳನ್ನು ಉಂಟು ಮಾಡ್ತಾ ಎಲ್ಲ ಬೆಳಕಿನ ಮೂಲವಾಗಿ ದುಃಖವೇ ಇರದ ಒಂದು ತತ್ವವಾಗಿ ಅವನಿರ್ತಾನೆ. ಅದನ್ನು ತಿಳಿದವನು ನಚಲುಪ್ಯತಿ, ಅವನು ದುಃಖಕ್ಕೆ ಒಳಗಾಗೋದಿಲ್ಲ. ಇದು ಜೀವರಿಗೆ ಎಷ್ಟರ ಮಟ್ಟಿಗೆ ಆ ದೇವರ ಜ್ಞಾನ ಇರುತ್ತೆ ಅಷ್ಟರ ಮಟ್ಟಿಗೆ ಈ ದೇವರ ಲಕ್ಷಣ ಇರುತ್ತೆ. ಅಸಾವಶ್ನಾತಿ ಯತ್ವತ್ತತ್ ಭ್ರಮರೋಷ್ಣಾತಿ ಯನ್ಮಧು ಏವಮೇಷ ಮಹಾನಾತ್ಮ ನಾತ್ಮಾನಮವಬುಧ್ಯತೆ. ಅಸಾವಶ್ನಾತಿ ಯದ್ವತ್ತತ್ ಭ್ರಮರಃ ಅಶ್ನಾತಿ ಯನ್ಮಧು, ಇವನು ಸಾರವನ್ನು ಮಾತ್ರ ಉಣ್ಣುತ್ತಾನೆ. ದೇವರಿಗೆ ಭೋಗ ಇದೆ. ಈ ದೇವರಿಗೆ ಭೋಗ ಇದೆಯೋ ಇಲ್ವೋ, ಆನಂದ ಇದೆಯೋ ಇಲ್ವೋ, ಕ್ರಿಶ್ಚಿಯಾನಿಟಿ ಆಗಲಿ ಇಸ್ಲಾಂ ಆಗಲಿ ಅದೊಂದು ತಲೆಯೇ ಕೆಡಿಸಿಕೊಳ್ಳದ ವಸ್ತು. ಅವರಿಗೆ ಧರ್ಮ ಅನ್ನೋದು, ಜ್ಞಾನ ಅನ್ನೋದು ಸಾಮಾಜಿಕ, ನಮಗೆ ಧರ್ಮ ಅನ್ನೋದು ವೈಯಕ್ತಿಕ, ದೇವರು ಅನ್ನೋನು ವೈಯಕ್ತಿಕ. ನಮಗೆ ದೇವರು ಧರ್ಮ ವೈಯಕ್ತಿಕವೂ ಹೌದು, ಸಾಮಾಜಿಕವೂ ಹೌದು. ನಮ್ಮಲ್ಲಿ ಧರ್ಮ ಅಂದರೆ ಎರಡು ತರಹ ಇದೆ, ಯಮ ಮತ್ತು ನಿಯಮ ಅಂತ. ಯಮ ಅಂದರೆ ಪಬ್ಲಿಕ್ ಡಿಸಿಪ್ಲಿನ್, ನಿಯಮ ಅಂದರೆ ಸೆಲ್ಫ್ ಡಿಸಿಪ್ಲಿನ್. ಅವರಿಗೆ ಈ ಎರಡಿದೆ ಅನ್ನೋ ಕಲ್ಪನೆಯೇ ಇಲ್ಲ. ಅವ್ರಿಗೆಲ್ಲದಕ್ಕೂ ಸಾಮಾಜಿಕ, ಸೋಷಿಯಲ್. ಅದಕ್ಕೆ ರಿಲಿಜನ್ ಈಸ್ ಸೋಷಿಯಲ್. ಅವ್ರಿಗೆ ಎಲ್ಲರೂ ಆಗ್ಬಿಡ್ಬೇಕು. ಒಳಗಡೆ ಏನು ಬದಲಾವಣೆ, ಒಳಗಡೆ ಏನು ಬದಲಾವಣೆ, ಒಳಗಡೆ ಏನು ವಿಶೇಷ ಅದೆಲ್ಲ ನಮ್ಗೆ ಗೊತ್ತಿಲ್ಲ.
ಎಲ್ಲ ಒಂದು ಒಂದು ಛತ್ರದ ಏಕಛತ್ರದ ಅಡಿಯಲ್ಲಿ ಬಂದ್ಬಿಡ್ಬೇಕು ಅವ್ರಿಗೆ. ಎಲ್ಲ ಇಸ್ಲಾಂ ಆಗ್ಬಿಡ್ಬೇಕು, ಎಲ್ಲ ಮುಸ್ಲಿಮರಾಗ್ಬಿಡ್ಬೇಕು, ಎಲ್ಲ ಕ್ರಿಶ್ಚಿಯನ್ಸ್ ಆಗ್ಬಿಡ್ಬೇಕು. ಏನು ಪ್ರಯೋಜನ? ಒಳಗಡೆಯಿಂದ ಯಾರೋ ಒಬ್ಬ ಅತೃಪ್ತ ಇದ್ದೇ ಇರ್ತಾನೆ. ಏನೋ ಒಳಗಡೆ ಬೆಳವಣಿಗೆ ಆಗ್ತಾ ಇಲ್ಲ, ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅದ್ರ ವಿರುದ್ಧ ಬಂಡ ಹೇಳ್ತಾನೆ. ಈಗ ಅವ್ರ ಮತದ ಪ್ರಕಾರವೇ ಸಾವಿರಾರು ಜನ ಪ್ರೊಫೆಟ್ಸ್ ಪ್ರವಾದಿಗಳು ಬಂದು ಹೊರಟೋಗಿದ್ದಾರೆ. ಯಾಕೆ ಬಂದರು? ಯಾರೋ ಒಬ್ರು ಸ್ಥಾಪನೆ ಮಾಡಿದ ಧರ್ಮದಲ್ಲಿ ಅತೃಪ್ತಿ ಇದ್ದಿದ್ದರಿಂದಾಗಿ ಬಂದರು. ಅದರಿಂದ ಆ ಕಂಟೆಂಟ್ಮೆಂಟ್ ಇರಲ್ಲ. ನಮ್ಮಲ್ಲಿ ಹಾಗಲ್ಲ. ಸಾಮಾಜಿಕವಾದ ಧರ್ಮ ಒಂದಿದೆ, ಅದರ ಜೊತೆಗೆ ವೈಯಕ್ತಿಕವಾದ ಧರ್ಮವೂ ಇದೆ. ಅದು ಕೇವಲ ನಮ್ಮ ಒಳಗನ್ನ ಅವಲಂಬಿಸಿದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಹೊರಗಡೆ ಎದ್ದು ಸಾಮಾಜಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರೋದು ಒಂದು ಹಂತದ ಸುವ್ಯವಸ್ಥೆ ಇರಬೇಕು. ಒಳಗಡೆ ನಾವು ಎತ್ತರಕ್ಕೆ ಇರಬೇಕು. ಇದು ನಮಗೆ. ಅದರಿಂದಾಗಿ ದೇವರ ಸ್ವಭಾವ ಏನು, ದೇವರ ಕಣ್ಣಿಗೆ ಈ ಜಗತ್ತು ಹೇಗೆ, ದೇವರು ನ್ಯಾಯಾನ್ಯಾಯ ತೀರ್ಮಾನಗಳನ್ನು ಹೇಗೆ ಮಾಡ್ತಾನೆ, ಇದನ್ನ ಅವರು ವಿವೇಚನೆ ಮಾಡೋ ಗೋಜಿಗೆ ಹೋಗಲ್ಲ. ದೇವರು ಜಗತ್ತನ್ನು ನಡೆಸ್ತಾ ಇದ್ದಾನಲ್ವಪ್ಪ, ಇಬ್ಬರ ಪ್ರಕಾರವೂ ನಡೆಸ್ತಾ ಇದೆ. 3 ಜನರ ಪ್ರಕಾರವೂ ದೇವರು ಸರ್ವಶಕ್ತ, ದೇವರು ಸರ್ವಜ್ಞ. ಎಲ್ಲ ದೇವರಿಗೆ ಜಗತ್ತನ್ನು ನಡೆಸಬೇಕಾದ್ರೆ ದುಃಖ ಆಗತ್ತೋ ಆಗಲ್ವೋ? ದೇವರಿಗೆ ಆನಂದ ಇದೆಯೋ ಇಲ್ವೋ? ಆ ಪ್ರಶ್ನೆ ಅವ್ರಿಗೆ ಇವಾಗ ನಾವು ಹೇಳಿ 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 ಅವ್ರಿಗೆ ಯಾರಿಗೋ ಒಬ್ರಿಗೆ ಅನ್ನಿಸ್ಬಹುದು. ಯಾಕೆ ಅಂತಂದ್ರೆ ನನಗೆ ಒಬ್ಬ ಈ ಪಾದ್ರಿಗಳು ಅವರು ಅನುವ್ಯಾಖ್ಯಾನದ ಬಗ್ಗೆ PhD ಮಾಡ್ತಾ ಇದ್ರು. ನನಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ನನಗಾಗಲಿಲ್ಲ. ಏನೇನೋ ತಲೆಬಿಸಿಗಳಿತ್ತು. ನಮ್ಮ ತಂದೆಯವರು ಹೋದ ವರ್ಷ ಅದು, ಇಲ್ಲಿಯ ಗಲಿಬಿಲಿಗಳಿತ್ತು, ಗೊಂದಲಗಳಿತ್ತು. ನಮ್ಮ ತಂದೆಯವರು ಹೋಗಿ 6 ತಿಂಗಳಿಗೇನೆ ಗುರುಗಳು ಹೋದರು. ಅದರದ್ದೇನೇನೋ ಇತ್ತು. ಹೀಗಾಗಿ ನಾವು ಒಟ್ಟಿಗೆ 3 ಜನರನ್ನ 1.5-2 ವರ್ಷದ ಅವಧಿಯಲ್ಲಿ 3 ಜನರನ್ನ ಕಳ್ಕೊಂಡ್ವಿ. ಒಂದು ಸ್ವಾಮಿಗಳು, ಇನ್ನೊಂದು ನಮ್ಮಪ್ಪ, ನನ್ನ ವೈಯಕ್ತಿಕವಾಗಿ ನಮ್ಮಪ್ಪ, ಇನ್ನೊಂದು ಗುರುಗಳು. ಹೀಗೆ 3 ಜನರನ್ನ ಕಳ್ಕೊಂಡು ಎಲ್ಲೆಲ್ಲೋ ಓಡಾಡ್ತಾ ಇದ್ದವನಿಗೆ ಕಷ್ಟ. ಅದರಿಂದಾಗಿ ನಾನು ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರನ್ನ. ಆದರೆ ಅವರು ಅನುವ್ಯಾಖ್ಯಾನದಲ್ಲಿ ಇರುವ ದೇವರ ಗುಣ, ದೇವರ ಆನಂದ ಇತ್ಯಾದಿಗಳನ್ನೆಲ್ಲ ಅವರು ತಿಳ್ಕೊಳ್ಳೋದೇ ಇರಲ್ಲ. ತಿಳ್ಕೊಂಡು ನನಗನ್ಸುತ್ತೆ, ಇಲ್ಲ ನಮ್ಮ ಮತದಲ್ಲಿ ಈ ರೀತಿ ಹೇಳಿದ್ದಾರೆ ಆನಂದವನ್ನು ದೇವರಿಗೆ ಅಂತ ಹೇಳಿ ಯಾರು, ದೇವರಿಗೆ ಅಂತರ್ಯಾಮಿತ್ವವನ್ನು ಹೇಳಿದ್ದಾರೆ ಅಂತ ಹೇಳಿ ಯಾರು. ಆದರೆ ನಮಗೆ ಮೂಲ ಬೈಬಲ್ನಲ್ಲಿ ಇದು ಸಿಗಲ್ಲ. ಹೀಬ್ರೂನಲ್ಲಿ ಓದಿದ್ರೂ ಇದು ಸಿಗಲ್ಲ. ಇಂಗ್ಲೀಷಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿ ಏನಂತ ಹೇಳಿದ್ರೆ ಒಂದು ಹಂತ ಉಂಟು. ಭಾರತೀಯರು ನಮ್ಮ ಮೂಲ ಗ್ರಂಥವನ್ನು ಮೂಲ ಭಾಷೆಯಲ್ಲಿ ಓದ್ತಾ ಇಲ್ಲ. ನಾವು ಸಂಸ್ಕೃತದಲ್ಲಿ ನಮ್ಮ ಮೂಲ ಭಗವದ್ಗೀತೆಯನ್ನು ಓದ್ತಾ ಇಲ್ಲ. ಅಮೇರಿಕನ್ನರು, ಕ್ರಿಶ್ಚಿಯನ್ನರು ಹೀಬ್ರೂನಲ್ಲಿ ಬೈಬಲ್ ಓದ್ತಾ ಇಲ್ಲ. ಮೂಲ ಭಾಷೆಯಲ್ಲಿ ಓದ್ತಾ ಇರೋರು ಒಬ್ಬರೇ ಅಂತ. ವಸ್ತುತಃ ಅವರು ಓದ್ತಾ ಇರ್ಬೋದು ಬಿಡಿ, ಇಸ್ಲಾಂನವರು ಓದ್ತಾ ಇರಬಹುದು. ನೀವು ಹೀಬ್ರೂನಲ್ಲಿ ನೋಡಿದರೂ ಇದು ಸಿಗಲ್ಲ. ಇಬ್ಬರು ಭಾರತೀಯರು ಮತ್ತು ಕ್ರಿಶ್ಚಿಯನ್ನರು ಅವರ ಅವರು ಇಂಗ್ಲೀಷಲ್ಲಿ ಓದ್ತಾ ಇದ್ದಾರೆ. ಈಗ ಹೀಬ್ರೂನಲ್ಲಲ್ಲ, ಬೈಬಲ್ನ ಓದ್ತಾ ಇದ್ರೂ ಕೂಡ ಹೀಬ್ರೂ ಭಾಷೆಯಲ್ಲ. ಹೀಗಾಗಿ ಎಷ್ಟರ ಮಟ್ಟಿಗೆ ಅವರಿಗೆ ಮೂಲ ಅರ್ಥ ಆಗತ್ತೆ ಅನ್ನೋದು ಒಂದು ಕ್ವಶನ್ ಇದ್ದೇ ಇದೆ. ಒಂದು ವೇಳೆ ಅಲ್ಲಿ ಓದಿದ್ರೂ ಕೂಡ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲ. ದೇವರು ಆನಂದವನ್ನು ಅನುಭವಿಸ್ತಾನ ಇಲ್ವಾ? ಅನುಭವಿಸೋದೇ ಆದರೆ ಹೇಗೆ ಅನುಭವಿಸ್ತಾನೆ? ದೇವರ ಆನಂದದ ಸ್ವರೂಪ ಏನು? ಇವಾಗ ನಮ್ಮ ಆನಂದದ ಸ್ವರೂಪ ನೋಡಿ, ಇಷ್ಟು ವ್ಯತ್ಯಾಸ ಇದೆ.
ದೇಹದ ಮೂಲಕ ನಾವು ಏನು ಭೋಗ ಮಾಡುತ್ತೇವೆ ಅದರಲ್ಲಿ ಸುಖ ದುಃಖ ಎರಡೂ ಕೂಡ ಸೇರ್ಕೊಂಡಿರುತ್ತೆ. ನಮ್ಮ ಆನಂದ ಅದ ಪರಿಮಾಣ ಒಂದು ಹ್ಯಾಪಿನೆಸ್ ಅಂತ ಇಟ್ಕೊಳ್ಳಿ, ಬ್ಲಿಸ್ ಬೇಡ, ಹ್ಯಾಪಿನೆಸ್ ಅಂತ ಇಟ್ಕೊಳ್ಳಿ. ಇಷ್ಟು ಏನಾದರೂ ಇಂಟೇಕ್ ತಗೊಂಡ್ರೆ ಇಷ್ಟು ಆನಂದ ಇರುತ್ತೆ. ಆ ಆನಂದ ಅನುಭವಿಸಿದ್ದು ಹಾಗೆ ಎಲ್ಲ ಜೀರ್ಣ ಆಗ್ಬಿಡಲ್ಲ. ಅದರಲ್ಲಿ ಎಷ್ಟೋ ಭಾಗ ತೆಗೆದು ಹಾಕಬೇಕು, ಎಷ್ಟೋ ಇಷ್ಟು ಭಾಗ ಏನೋ ಉಳ್ಕೊಳ್ಳುತ್ತೆ. ದೇವರಿಗೆ ಆನಂದ ಭೋಗ ಅಂದರೆ ಏನು? ದೇವರು ಆಮ್ನಿ ಪ್ರೆಸೆಂಟ್ ಆದರೆ ಅವನ ಭೋಗದ ಸ್ವರೂಪ ಏನು? ಇವೆಲ್ಲ ನಮ್ಮನ್ನು ಕಾಡಬೇಕಾದ ಪ್ರಶ್ನೆ, ಕಾಡುವ ಪ್ರಶ್ನೆ ಅಂತ ಹೇಳ್ತಾ ಇಲ್ಲ. ಯಾಕೆಂದ್ರೆ ಈಗ ಪ್ರಶ್ನೆ ಮಾಡಬಹುದು ಅನ್ನೋದೇ ನಮಗೆ ಶಾಸ್ತ್ರದಿಂದ ಗೊತ್ತಾಗುತ್ತೆ. ಪ್ರಶ್ನೆ ಹೇಗೆ ಮಾಡಬೇಕು ಅನ್ನೋದು ನಮಗೆ ಶಾಸ್ತ್ರ ಹೇಳ್ಕೊಡ್ಬೇಕು. ನಮಗೆ ಹೀಗೆ ಅದಕ್ಕೆ ಒಂದು ಸ್ಥೂಲವಾದ ಉದಾಹರಣೆಯನ್ನು ಕೊಡ್ತಾರೆ. ದೇವರು ಹೇಗೆ ಭೋಗಿಸುತ್ತಾನೆ ಇದನ್ನು ನಾವು ತಲೆಕೆಳಕಾದರೂ ಬೇರೆ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾರತದಲ್ಲಿ ಅಥವಾ ಪ್ರಾಚೀನ ಭಾರತದ ಗ್ರಂಥಗಳಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಅವರು ಹೇಳ್ತಾರೆ, ಅಸಾವಶ್ನಾತಿ ಯದ್ವತ್ತತ್ ಭ್ರಮರೋಷ್ಣಾತಿ ಯನ್ಮಧು ಏವಮೇಷ ಮಹಾನಾತ್ಮ ನಾತ್ಮಾನಮವಬುದ್ಧ್ಯತೆ. ಅಸೌ ಅಶ್ನಾತಿ, ದೇವರು ಈ ವಸ್ತುಗಳಲ್ಲಿರುವ ಆನಂದವನ್ನು ಅನುಭವಿಸುತ್ತಾನೆ. ಹೇಗೆ? ಭ್ರಮರೋಷ್ಣಾತಿ ಯನ್ಮಧು, ದುಂಬಿ ಜೇನನ್ನು ಆಸ್ವಾದನೆ ಮಾಡುತ್ತೆ, ಮಕರಂದವನ್ನು ಆಸ್ವಾದನೆ ಮಾಡುತ್ತೆ. ನೋಡಿ, ಆಸ್ವಾದನೆ ಮಾಡಿದರೆ ಹೂವು ಬಾಡಿ ಹೋಗೋಲ್ಲ, ಹಾಗೇ ಇರುತ್ತೆ. ಹೂವಿನ ಸೌಂದರ್ಯಕ್ಕೆ ಯಾವ ತೊಂದರೆಯೂ ಬರಲ್ಲ. ಆದರೆ ಜೇನು ಹುಳ ಅಥವಾ ಜೇನು ನೊಣ ಆಸ್ವಾದನೆ ಮಾಡಿರಲ್ವಾ, ಆ ಒಂದು ಸಾರವನ್ನ, ಮಕರಂದ ಅಂತೇನು ಹೇಳ್ತೇವೆ, ಅದನ್ನ ಆಸ್ವಾದನೆ ಮಾಡಿರುತ್ತೆ. ಹೂವಿನ ಪರಿಮಾಣ ಎಷ್ಟು? ಒಂದು ಇಷ್ಟಗಲವೋ ಒಂದು ಇಷ್ಟೋ ಏನೋ ಇರುತ್ತೆ. ಅದರ 1/10 ಅದು ಭೋಗ ಮಾಡಿರುತ್ತೆ. 1/10 ಇನ್ನೂ ಕಡಿಮೆ ಸೂಕ್ಷ್ಮವಾದ ಭೋಗ. ಹಾಗೆ ಜೀವರ ಅಂತರ್ಯಾಮಿಯಾಗಿದ್ದುಕೊಂಡು ಜೀವರು ಏನು ಆನಂದವನ್ನು ಅನುಭವಿಸ್ತಾರೆ ಅದರಲ್ಲಿ ಸಾರವನ್ನು ಮಾತ್ರ ದೇವರು ಸ್ವೀಕಾರ ಮಾಡಿರ್ತಾನೆ. ದುಃಖವನ್ನು ಸ್ವೀಕಾರವೇ ಮಾಡಿರಲ್ಲ. ದುಃಖ ಅವನಿಗೆ ಎಫೆಕ್ಟೇ ಆಗಲ್ಲ. ಅದಕ್ಕೆ ಇದೊಂದು ದೃಷ್ಟಾಂತ ಮಾತ್ರ, ನಮಗೆ ಹೇಗೆ ಅಂತ ಗೊತ್ತಾಗಲಿ ಅಂತ. ಪೂರ್ತಿ ಹೀಗೆ ಅಲ್ಲ, ಇದೊಂದು ದೃಷ್ಟಾಂತ ಮಾತ್ರ. ದೃಷ್ಟಾಂತ ಯಾವತ್ತೂ ಕೂಡ ಫುಲ್ಲಿ ಅಪ್ಲೈ ಆಗುವಲ್ಲ, ಎಲ್ಲ ಕಡೆಗೂ ಅಷ್ಟೇ. ಅಸಾವಶ್ನಾತಿ ಯದ್ವತ್ತತ್ ಭ್ರಮರೋಷ್ಣಾತಿ ಯನ್ಮಧು ಏವಮೇಷ ಮಹಾನಾತ್ಮ ನಾತ್ಮಾನಮವಬುದ್ಧ್ಯತೆ. ಅಸೌ ಅಶ್ನಾತಿ ಯದ್ವತ್, ಇವನು ಹೇಗೆ ಭೋಗಿಸುತ್ತಾನೆ ಅಂತಂದ್ರೆ, ಎನ್ನು ಮಧು ಅಶ್ನಾತಿ ಭ್ರಮರಃ, ದುಂಬಿ ಹೇಗೆ ಆ ಬನಿಯನ್ನ ಆಸ್ವಾದನೆ ಮಾಡುತ್ತೆ ಹಾಗೆ ಏವಮೇಷ ಮಹಾನಾತ್ಮ, ಈ ಪರಮಾತ್ಮ ಏನಿದ್ದಾನೆ ಅಸೌ ಅಶ್ನಾತಿ. ಆದರೆ ಜೀವ ನ ಆತ್ಮಾನಮವಬುದ್ಧ್ಯತೆ, ದೇವರನ್ನು ತಿಳಿಯುವುದಿಲ್ಲ. ಅಂತರ್ಯಾಮಿ ಬಗ್ಗೆ ಗೊತ್ತೇ ಆಗಲ್ಲ ಅವನಿಗೆ. ಅಂತರ್ಯಾಮಿಯ ಎಚ್ಚರ ನಾವೊಂದು ರೇಷಿಯೋ ಹಾಕಿಕೊಂಡ್ರೆ ಎಷ್ಟು ಜನ ಗೊತ್ತಿರುತ್ತೆ? ಅಂತರ್ಯಾಮಿಯ ಬಗ್ಗೆನೇ ಗೊತ್ತಿಲ್ಲ. ಸುಮ್ಮನೆ ಭಾಷೆಯ ರೇಷಿಯೋ ಹಾಕಿಕೊಳ್ಳೋಣ. ಭಾರತದಲ್ಲಿ ಪ್ರಚಲಿತವಾಗಿರುವ ಭಾಷೆಯನ್ನು ಬಿಟ್ಟು ಜಗತ್ತಿನ ಬೇರೆ ಯಾವುದೇ ಲ್ಯಾಂಗ್ವೇಜಿನಲ್ಲಿ ಮಾಡಿಸುತ್ತೇನೆ ಅನ್ನೋದಕ್ಕೆ ಪದ ಇಲ್ಲ. ಎಷ್ಟು ಕಷ್ಟಪಡ್ಬೇಕು ಗೊತ್ತಾ ಅವರು ಇಂಗ್ಲಿಷರಂತೂ. ಅದನ್ನು ಮಾಡಿಸ್ತೇನೆ ಕಷ್ಟ. ನಮ್ಮಲ್ಲಿ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ, ಸಹಜ. ಅಂದರೆ ಅಂತರ್ಯಾಮಿಯ ಪ್ರಜ್ಞೆ ಈ ದರ್ಶನದಲ್ಲಿ ಇದೆ, ಈ ಶಾಸ್ತ್ರದಲ್ಲಿದೆ, ಹೀಗಾಗಿ ನಮ್ಮ ಬಾಯಲ್ಲಿ ಬರುತ್ತೆ.
ಯಾವುದೇ ಭಾರತೀಯ ಭಾಷೆಯಲ್ಲಿ ಕರ್ವಾನ ಮಾಡಿಸುವುದು, ಕರ್ಣ ಮಾಡುವುದು, ಹೀಗೆ ಎಲ್ಲ ಭಾಷೆಯಲ್ಲಿ. ಯಾಕೆಂದ್ರೆ ಸಂಸ್ಕೃತದಲ್ಲಿದೆ. ಈ ಕಾನ್ಸೆಪ್ಟನ್ನು ನೀವು ಇಂಗ್ಲೀಷ್ಗೋ ಅಥವಾ ಜರ್ಮನ್ಗೋ, ಡಾಯ್ಶ್ ಲ್ಯಾಂಗ್ವೇಜ್ಗೋ ಅಥವಾ ಬೇರೆ ಯಾವುದೋ ಭಾಷೆಗೋ ಇಲ್ವೇ ಇಲ್ಲ. ಮಾಡಿಸೋದು ಅಂತ ಹೇಳ್ಬಿಡಿ ನೋಡೋಣ ಸುಲಭವಾಗಿ. ಐ ವಿಲ್ ಮೇಕ್ ಹಿಮ್ ಟು ಡ್ರಿಂಕ್. ಇಷ್ಟು ಕಷ್ಟಪಡಬೇಕು ಅವನಿಗೆ. ಆಮೇಲೆ ಗೆಟ್ ಇಟ್ ಡನ್, ಈಗಾಗಲೇ ಮಾಡಿದ್ದನ್ನು ತೆಗೋ. ನಿನ್ನ ಮಾಡಿಸೋದು ಪ್ರೇರಣೆ ಅದು ಇಲ್ಲವೇ, ಅರ್ಥವೇ ಬರಲ್ಲ. ಬಂದರೂ ಕಷ್ಟ, ಕ್ಲೇಶ. ಅದರಿಂದಾಗಿ ನಮ್ಮಲ್ಲಿ ಅದನ್ನೇ ಹೇಳಿದ್ದು, ನಮ್ಮಲ್ಲಿಯೂ ಕೂಡ ಈಗ ಅದರ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ಅಂತರ್ಯಾಮಿಯ ಪ್ರಜ್ಞೆ ಇಲ್ಲ. ಅದಕ್ಕೆ ನಾತ್ಮಾನಂ ಅವಬುದ್ಧತೆ, ಆತ್ಮಾನಂ ಅಂತರ್ಯಾಮಿಯನ್ನು ತಿಳಿಯೋದಿಲ್ಲ. ಭಾಷೆ ಬಳಸ್ತಾ ಇದ್ರೇನಂತ ನಾವು ಎಷ್ಟು ಸೆನ್ಸ್ಲೆಸ್ ಆಗಿ ಇವತ್ತು ಭಾಷೆ ಬಳಸ್ತಾ ಇದ್ದೀವಿ. ನಾವು ಏನು ಮಾತಾಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ, ಹಂಗೆ ಮಾತಾಡ್ತಾ ಇದ್ದೀವಿ. ಅದಕ್ಕಾಗಿ ಹೇಳಿದ್ರು ಈ ಅಂತರ್ಯಾಮಿಯನ್ನ ತಿಳಿತಾ ಇಲ್ಲ. ಇಷ್ಟರೊಂದಿಗೆ 24 ಆಯಿತು. 25ರಿಂದ ಮತ್ತೆ ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.